ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲ ಕಲೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡು ಪ್ರೇಕ್ಷಕರಿಗೆ ರಸಾನುಭವ ಪಸರಿಸುವ ಕಲೆಯೇ ರಂಗಕಲೆ. ಇಂದು ವಿಶ್ವ ರಂಗಭೂಮಿ ದಿನಾಚರಣೆ. ತಮ್ಮೆಲ್ಲರಿಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ರಂಗಭೂಮಿ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗ್ತಿದೆ. ಅದೇನೆಂದರೆ, ನಿಮಗಾಗಿ ಒಂದು ವಿಶೇಷ ನಾಟಕವನ್ನು ಪ್ರಸಾರ ಮಾಡ್ತಿದ್ದೇವೆ. ಅದು ಯಾವುದೆಂದರೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ರಚಿಸಿರುವ ಹರಕೆಯ ಕುರಿ. ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಶ್ರೀ ಶಾಂತಲಿಂಗಯ್ಯ ಮಠಪತಿ. ಪ್ರಸ್ತುತಿ ಜನಪ್ರಿಯ ಸಾಂಸ್ಕೃತಿಕ ಕಲಾ ಸಂಘ ಕಲಬುರಗಿ. ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ನಾಟಕ ಹರಕೆಯ ಕುರಿ. ಒಂದ್ ನಿಮಿಷ ಕೂತ್ಕೋರಿ. ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಗೊತ್ತಾ ನಿಮ್ಗೋಸ್ಕರ ಪದ್ಯನ. ಇದೇ ಒಂದ್ ನಿಮಿಷ. ಇನ್ ಯಾವಾಗ ನನ್ ಮಾತು ಕೇಳ್ತೇವ, ಯಾವಾಗ್ಲೂ ನಿಂದೆ ಸಾಧಿಸ್ತೀಯ. ಹೋಗ್ಲಿ, ಇಲ್ಲಿಂದಲೇ ಪದ್ಯ ಓದ್ತೀನಿ, ನೀನ್ ಕೇಳಿಸ್ಕೊತಾ ಇರು. ಮುತ್ತಿನ ಮೂಗುತಿ ಧರಿಸಿ ಹೆಂಡತಿ ಮನೆಯಲ್ಲಿ ಇರುವಾಗ ನಾನೇಕೆ ಕಾಲೇಜ್ ಹುಡುಗಿರ್ಬೇಕಂತ ಹೋಗ್ಲಿ. ಇರ್ಲಿ, ನಿಮ್ಮ ಕಾಲೇಜ್ ದಶೆ ಇದ್ರೆ ಏನೇನು ಅಂತೀರಪ್ಪ. ಇರ್ಲಿ, ಅದೇನು ಚೇಂಜ್ ಕಾಣ್ತಿಲ್ವೇನ್ರಿ? ಚೇಂಜಾ ಇಲ್ವಲ್ಲ, ದಿನ ಇರೋ ಹಾಗೆ ಪುಟ್ಟ ಗೌರಿ ತರ ಕಾಣಿಸ್ತಿದ್ಯಾ. ಹಾಗಿದ್ರೆ ನೀವು ನನ್ನ ಪ್ರೀತಿ ಮಾಡೋ ಸುಳ್ಳು. ಹಾಳಾತು. ಹಾ, ಅದೇ ಉತ್ತ ಕಾಮನ ಬಿಲ್ಲಿನಂತ ಉಪ್ಪು, ಕಾಡಿಗೆ ಹಂತದಿಂದ ಗುಡಿಸುವ ಆ ಕಣ್ಗಳು, ಗುಲಾಬಿ ಅಂತ ಕೆಂಪುಟಿ. ಆದ್ರೆ
ಮತ್ತೆ ಏನು ಕಾಣಿಸ್ತಿಲ್ಲಪ್ಪ. ರೀ ಕೈ ಇವೇನಾ? ಕೈಯಲ್ಲಿ ಚಿನ್ನದ ಬೆಳೆ ಕಾಣಿಸ್ತಿಲ್ವೇನ್ರಿ? ಚಿನ್ನದ ಬಳೆ ನಾನು ಯಾವಾಗ ತಗೊಂಡೆ? ಸಾಲ ಮಾಡ್ತಂದೆ. ಸಾಲದ ಮೇಲೆ ಸಾಲ, ಸ್ಕೂಟರ್ ಸಾಲ, ಫ್ರೀಜ್ ಸಾಲ, ಸೋಫಾ ಸಾಲ. ಹಳೆ ಸಾಲನೇ ತೀರ್ಸಕ್ಕಾಗಿಲ್ಲ, ಇನ್ನು ಇದು ಬೇರೆನಾ? ರೀ ನಿಜ ಅನ್ಕೊಂಡ್ಬಿಟ್ರ? ಸುಮ್ಮನೆ ತಮಾಷೆ ಮಾಡ್ದೇರಿ, ಇದು ಹುಣ್ಣಾಗೋಳ್ಬಳೆ. ಹೆಣ್ಮಕ್ಳು ಅದೇನು ರೀ, ಒಂದು ಬಾಯಿ ಗಲಾಟೆ ಹಾಕೊಂಡು ಕಾಣಿಸ್ತಾ ಇದೆ. ಕಾಲೇಜ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅದೆಲ್ಲ ಪೊಲೀಸರಿದ್ದಾರೆ. ಎರಡು ಗಂಟೆ ಆದ್ರೂ ಬೆಟ್ಟ ಹಾಕ್ತಾರಂತೆ ರೀ. ಈ ಸಾರಿ ಏನೋ ಬದಲಾವಣೆ. ರಾಜಕೀಯ ಭಾಷಣಗಳಿಗೆ ಇಷ್ಟೊಂದು ಜನ ಸೇರಿ ಅಂತ ಕಂಡಿದ್ಯಾ? ಜನ ಸೇರಿದ ರಾಷ್ಟ್ರೀಯ ಭಾಷಣ ಕೇಳೋದಕ್ಕಲ್ಲ ರೀ, ಶ್ರೀಕಾಂತ್ ಅವ್ರನ್ನ ನೋಡ್ಕೊಂಡು ಹೋಗಿ. ಅದಕ್ಕೆ ಸೇರಿದ್ರು ರೂಲಿಂಗ್ ಪಾರ್ಟಿ ಕಡೆ ಒಳ್ಳೆ ಇಮೇಜ್ ಇದೆ. ಇತ್ತ ಶ್ರೀಕಾಂತಿ ಭಾರಿ ಸಿನಿಮಾ ನಟ, ಅವನಿಗೂ ಇಮೇಜ್ ಇದೆ. ಉಳಿದಿದ್ದ ಓಟು ತೆಗೆಯುವ ಹಾಗೆ ಗ್ರಾಮದಿಂದ ಗ್ರಾಮ ತೆಗಿತಾ ಇದ್ದಾರೆ. ಶ್ರೀಕಾಂತಿ ರಾಜಕೀಯ ಸಿದ್ಧಾಂತ ಎಲೆಕ್ಷನ್ ಸೀನಿಯರ್ ಜನತೆಗೆ ಗೊತ್ತಾ? ಹಲೋ, ಯಾರು ರುದ್ರಪ್ಪನ? ಇಲ್ಲ ರೀ, ಇದು ರಾಂಗ್ ನಂಬರ್. ರೀ ಈ ರುದ್ರಪ್ಪ ಯಾರು? ಫೋನ್ ಮಾಡಿದಾಗಲ್ಲ ರುದ್ರಪ್ಪ ಇದ್ದಾರ ಕೇಳ್ತಾರಲ್ಲ, ಯಾರು ಈ ರುದ್ರಪ್ಪ? ರುದ್ರಪ್ಪ ಅಂತ ಅವರು ವಿರೋಧ ಪಕ್ಷದ ನಾಯಕ ಇರ್ತಾರೆ. ಈ ಮನೆ ಬಾಡಿಗೆ ಕೊಡ್ಸಿದ್ರಲ್ಲ ಅವರೇ. ನಾವು ಬರೋಕಿನ ಮುಂಚೆ ಅವ್ರ ಸ್ನೇಹಿತರಿದ್ರಂತೆ ಇಲ್ಲಿ. ರೋಜಿ ಎಡರಂಗ ಗೆದ್ದು ಬಂದ್ರೆ ಮುಖ್ಯಮಂತ್ರಿ ಆಗೋರು ಗೊತ್ತಾ? ಹೋಗ್ಲಿ ಬಿಡು, ಫೋನ್ ಬಿಲ್ ಬಂತ? ಇಲ್ಲ ಬಂದಿಲ್ಲ. ಬಂದ್ರು ನಾವೇನ್ ಕಟ್ಟಲ್ಲ ಬಿಟ್ರಿ, ಯಾಕಂದ್ರೆ ಹೀಗೆ ಮೈ ತುಂಬಾ ಸಾಲ, ಅದ್ರಲ್ಲಿ ಇದು ಬೇರೆ ದಂಡ. ಓ ಕತೆ ಸಿಗರೇಟ್ ಸೇದಕ್ ಶುರು ಮಾಡಿದ್ದೀರಾ? ಏನು ಇವತ್ತು ನಿಮ್ ಮನೇಲಿ ಸಿಗರೇಟ್ ಸಿಗ್ತಾ? ನೋಡಿ ಊಟ ಚೇಷ್ಟನೆ ಇರೋದು, ಸಿಗರೇಟ್ ತುಂಡಿ ಹಾಗೆ ಬರುತ್ತೆ ಇಲ್ಲಿ. ರುಚಿ ಮೆರವಣಿಗೆ ಬಂದಂತ ಕಾಣಿಸುತ್ತೆ, ನೀನ್ ಇಲ್ಲೇ ಇರು. ಬೇಗ ಹೋಗಿ ಭಾಷಣ ಕೇಳಿ ವಾಪಸ್ ಬಂದ್ಬಿಡ್ತೀನಿ. ಬಂದ ಮೇಲೆ ನೀನ್ ಸಿಗರೇಟ್ ತುಂಡಿ ಬಗ್ಗೆ ಅನಿಶ್ಚಿತ. ಹಾ ನನಗ್ ಗೊತ್ತು, ನೀವು ಭಾಷಣ ಕೇಳಕ್ ಹೋಗಲ್ಲ ಅಂತ. ಶ್ರೀಕಾಂತ್ ಅವ್ರನ್ನ ನೋಡಕ್ ಹೋಗ್ಲತ್ತಿರಲ್ಲ? ತುಂಬಾ ಜಾಣೆ ನೀನು. ಶ್ರೀಕಾಂತ್ ನೋಡು ಕೊಟ್ಟಿದೆ ಅಂತ ಹೇಳಿ ಆ ಮನುಷ್ಯನ ಬೆಳ್ಳಿ ತೆರೆ ಮೇಲೆ ನೋಡಿದ್ದೆ. ನಿಜ ಜೀವನದಲ್ಲಿ ಹೇಗಿದ್ದಾರೆ ಅಂತ ನೋಡಿ ಬೇಗ ವಾಪಸ್ ಬರ್ತೀನಿ. ಹೋಗ್ ಬರಲ್ಲ? ಇಡೀ ತೀರ ಕೊಡೆದೆ ಖಂಡಿತ ನನಗೇನು ಬೇಡ. ನೀನು ಸ್ವಲ್ಪ ಸಾಧಿಸ್ಕೊಳ್ಳೋದಾದ್ರೆ ನನಗೆ ಏನಕ್ಕಿಂತ ಆಸ್ತಿ ಬಚ್ಚಿಟ್ಕೊಳ್ಳೋಕೆ ಸ್ಥಳ ಬೇಕು. ನಮ್ಮ ಯಜಮಾನ್ರು ಬರ್ಬೇಕು. ಹಚ್ಕೊಂಡು ಕೇಳೆ. ನನ್ನ ಹೆಸರು ಶಿದ್ದಿನ್ ಮೋಹನ್. ನಾನು ಖ್ಯಾತನೆ ಒಂದೆರಡು ಗುಂಡಾಗಿರಿ ಕೆಲಸ ಸಿಕ್ಕಿದ್ದು ಪೇಪರ್ ನಾನು ಯಾರನ್ನೂ ಕೊಲೆ ಮಾಡ್ಕೊಂತಿದ್ದೇನೆ. 2 ಗಂಟೆ ಬಚ್ಚಿಟ್ಕೊಳ್ತೇನೆ. ರಾತ್ರಿ 11 ಗಂಟೆಗೆ ನಾನು ಪಾಡಿಗೆ ಹೊರಟು ಹೋಗ್ತೇನೆ. ಅಲ್ಲಿ ತನಕ ನೀನು ಮುಚ್ಕೊಂಡು ಬಿಡ್ತೀನಿ. ನನಗೆ ಅಪಾಯ ಏನಿಲ್ಲ. ಹೇಳಿ
ಹಾಗೆ ಕೇಳಿಲ್ಲಂದ್ರೆ ಇಷ್ಟನ್ನಷ್ಟೇ ಅಪಾಯಕಾರಿ. ಮೆಲ್ಲಗೆ ಮಾತಾಡು, ಮತ್ತೆ ಮಾತಾಡಿದ್ದು ಕೇಳಿಸ್ಕೋ. ನಾನಿಲ್ಲಿ ಬಂದದ್ದು ಯಾಕೆ ಹೇಳ್ಬಾರ್ದು? ನಾನು ಹೇಳ್ತೀನಿ. ಕಿರ್ಚ್ಬೇಡ. ನೀನು ಕಿರ್ಚಿದ್ರು ಅಕ್ಕಪಕ್ಕ ಯಾಕೆ ಕಳಿಸಿದ್ದಿಲ್ಲ? ಕೇಳಿಸ್ಕೊಂಡ್ರೆ ನಡೆದಿದ್ದಾನೆ ಹೇಳ್ಕೊಳಕ್ಕೆ ನೀನ್ ಜೀವಂತ ಇರೋದಿಲ್ಲ. ಈಗ ನಾನು ಬೆಳ್ಕೊಂಡಲ್ಲಿ ಈಗಷ್ಟೇ ಕಾಲೇಜಲ್ಲಿ ಕೊಲೆ ಆಗಿದೆ. ಅದೇ ತಿಂಗಳು ಮುಂದೆ ಕೊಲೆ ಹಾಗಾಯ್ತು, ಯಾರು ಓದಿ ಮಾಡಿ ನೀಚತನ ಜನಸಂಡತನ ಮಾತಾಡ್ತಾನೆ ಇರ್ತಾನೆ. ನಿನಗೆ ಭಯ ಆತಂಕ ಇದ್ದೇ ಇರೋದು. ಅದು ಬಿಟ್ಟರು ಒಳಗೆ ಯಾರು ಇದ್ದಾರೆ ಅಂತ ಸನ್ನೆ ಮಾಡಿ ಅದು ಏನಾದ್ರೂ ಒಳಗೆ ಬಂದ್ರೆ ಒಂದ್ ನಿಮಿಷದಲ್ಲಿ ನೀನು ಇದ್ರೆ ಆಗ್ತೀಯಾ? ಅರ್ಥವಾಯ್ತಾ? ರಾತ್ರಿ 11 ಗಂಟೆಗೆ ಇಬ್ಬರ ಪೈಕಿ ಯಾರಾದರೂ ಹೊರಗಡೆ ಅಥವಾ ಬೆಡ್ರೂಮ್ ಬಂದ್ರೆ ಅಪಾಯ ತಪ್ಪಿದ್ದಲ್ಲ. ನಿಮ್ ದಮಯ ಅಂತೀನಿ. ಇಲ್ಲಿಂದ ಹೊರಟೋಗಿ. ಹೋಗ್ತೀನಿ, ಖಂಡಿತ ಹೊರಟೋಗ್ತೀನಿ. ಎಷ್ಟು ಸಭ್ಯನಾಗಿ ನಾನು ಇದು ನೋಡ್ಕೊಂಡಿಲ್ಲ ಗೊತ್ತಾ? ನನಗೆ ಆದ್ರೆ ಇಲ್ಲಿಂದ ಹೊರಟೋಗಿ. ಬೇಕಾದ್ರೆ ಕಿಟಕಿದೆ ನೋಡಿ, ಹಾರೋಗಿ. ಉಪಾಯವನ್ನು ಒಳ್ಳೆಯದೇ, ಆದ್ರೂ ಜನರು ಸುಳಿವು ಕಡಿಮೆ ಆಗೋದು ನಮ್ಮ ಕಡೆ ಹೋಗುವಾಗಿಲ್ಲ. ನಾನಿಲ್ಲಿ ಬಂದದ್ದು ಕೊಲೆ ಮಾಡಿ ಗೊತ್ತು. ಏನೇ ಗೊತ್ತು, ನಾನು ಮಾಡಿದ್ದಕ್ಕೆ ಹೆಸರು ರಾಜಕೀಯ ಕೊಲೆ. ಸರ್ವಭೌಮ ಶ್ರೀಕಾಂತ್ ಹೆಸರು ಹೇಳ್ತೀಯ ಬಗ್ಗೆ? ಏನು? ಅವ್ನು ಕೊಲೆ ಮಾಡ್ತೀಯಾ? ಹೌದು. ಅದಕ್ಕೆ ನಮ್ಮ ಮನೆಗೆ ಯಾಕೆ ಬರ್ಬೇಕಿತ್ತು? ಕೊಲೆ ಮಾಡಿದ ಮೇಲೆ ಎಲ್ಲಿಗೆ ಹೋಗ್ಬೇಕಂತ ನನ್ನ ಖಾಲಿ ಗೊತ್ತಿತ್ತು. ಗಂಡ ಹೆಂಡತಿ ಮಧ್ಯಮ ವರ್ಗದ ಒಂದು ವ್ಯಕ್ತಿನ ಸಂಸಾರ. ನಿಮಗೆ ದೊಡ್ಡ ಧೈರ್ಯ ಇಲ್ಲ, ದೊಡ್ಡ ನಿರಾಸೆ ಇಲ್ಲ, ಒಬ್ಬರ ತಂದೆ ತಕರಾರು ಇಲ್ಲ. ಇದು ಬಚ್ಚಿಟ್ಕೊಂಡು ಪೊಲೀಸ್ನವರಿಗೆ ಅಷ್ಟೇ ಅಲ್ಲ, ಪಕ್ಕದವರಿಗೆ ಅವ್ರು ನೋಡಿದಿಲ್ಲ. ಹಾಗಾಗಿ ನಿಮ್ಮನ್ನು ಅಷ್ಟೇ ನಮ್ಮ ಯಜಮಾನ್ರು ನಿನಗೆ ಮನೋರಂಜನೆ ಸಿಗತ್ತೆ. ಇನ್ನೊಂದು ಕಥೆ ಆಗ್ತೀನಿ ಹಾಗೆ. ನಿನ್ನ ಹಾಗೆ ಮಧ್ಯಮ ವರ್ಗದ ಒಂದು ಹುಡುಗಿ ಮಕ್ಕಳಿಗೆ ಚೆಲುವೆ ಕಣ್ಣೊಳಗಿನ ಹನಿಮೂಲ ಮಾತು. ಗಂಡ ಹೊರಗಡೆ ಅವನು ಒಬ್ಬಳೆ ಮನೆಯಲ್ಲಿ ರಾತ್ರಿ 8 ಗಂಟೆ ಸಮಯ ಯಾವನ ಬರ್ತಾನೆ ಬಾಗಿಲು ಹಾಕೋತಾನೆ. ಎಲ್ಲ ಇವತ್ತಾದ ಹಾಗೇನೆ ಪ್ರೇಕ್ಷಕರಲ್ಲಿ ಕೊಡ್ತಾನೆ. ಈ ನನ್ನ ಮಗ ಹುಡುಗಿನ ಕಟ್ಟಿ ಹಾಕಿ ಕದೀತಾನೆ. ಈಗ ಗೊತ್ತಾಗ ಕೊನೆ ಪಕ್ಷ ಅವನು ಅವಳನ್ನ ರೇಪ್ ಮಾಡ್ತಾನೆ. ಅದನ್ನು ಮಾಡೋದಿಲ್ಲ. ಅಷ್ಟರಲ್ಲಿ ಬಾಗಿಲು ಕೊನೆಗಾರ ಗಡಿಯಾರ ನೋಡ್ಕೊಳ್ತಾನೆ. ನಾನು ಸ್ವಲ್ಪ ಹೊತ್ತು ಪರಿಸ್ಥಿತಿ ಮುಚ್ಚಿಕೊಳ್ಳಬೇಕು, ನಾನೇನು ಬರ್ತೇನೆ, ಬಾಯ್ ಬಾಯ್ ಅಂತ ತಾನು ಮಾಡ್ಕೊಂತ. ಹಾ, ಮುಂದಿನ ಕತೆ ನೀ ಹೇಳು. ಯಾಕಂದ್ರೆ ಗಂಡ ಹೆಂಡರ ವಿಷಯದಲ್ಲಿ ನನಗೆ ಅನುಭವ ಸಾಕು. ರೀ ಮಿಸ್ಟರ್, ನಮ್ಮ ಸಂಸಾರದಲ್ಲಿ ಹುಡುಗಿಟ ಬಂದಿದ್ರೆ ನಿಮ್ ಸಂಸಾರ ಕೆಡಿಸೋದು ನನಗಿಷ್ಟ ಇಲ್ಲ, ನಿನ್ನ ಗಂಡನ ಕೊಲೆ ಮಾಡೋದು ನನಗಿಷ್ಟ ಇಲ್ಲ. ಇವೆರಡೂ ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ಹೇಗೆ? ಹೀಗೆ ಇನ್ನೇನು ನಿನ್ನ ಗಂಡು ಬರೋ ಆತ ಬೆಡ್ರೂಮ್ ಕಡೆಗೆ ಬರದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ನಿನ್ನ ಗಂಡು ಬಂದ ನಾನು ಕಿಟಕಿ ಹಾಕಿರ್ತೇನೆ. ನಾನು ಹೋಗಿದ್ದೇನೆ ಅಂತ ನಿನ್ನ ಗಂಡನಿಗೆ ಯಾವ ಹೇಳ್ಕೊಡ್ದು ಹೇಳ್ರೆ ಗೊತ್ತಲ್ಲ. ಕೊಲೆ ಕೊಲೆ ಕಣೆ, ಶ್ರೀಕಾಂತ್ ಕೊಲೆ. ಹೌದು, ಜನ ಗಲಾಟೆ ಮಾಡಿದ್ರು, ಕೂಗಿದ್ರು, ಕಿರ್ಚಾಡಿದ್ರು. ನಾನು ಜೀವ ಸಹಿತ ಬಂದಿದ್ದೆ. ಹೆಚ್ಚು ಗುಂಡು ಹಾರಿಸಿದವ್ರು ಯಾರು ಗೊತ್ತಾ? ನೀವ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಇರೇ ಒಂದ್ ನಿಮಿಷ ಬಾ. ಇಷ್ಟೊತ್ತಲ್ಲಿ ಯಾರೇ ಕಾಫಿ ಕುಡಿತಾರೆ? ಏನಾಗಿದೆ ನಿನ್ನೆ? ಒಂಥರ ಇದೆಯಲ್ಲ. ಏನಿಲ್ವಲ್ಲ ನೋಡಿ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ದೆ ಹೇಗಾಗಿದೆ ಅಂತ. ಇರುವ ನಿಮಿಷ ಬಟ್ಟೆ ಬದಲಾಯಿಸ್ಬಿಡ್ತೀನಿ. ಬನ್ನಿ ಕುತ್ಕೊಳ್ಳಿ. ಅದು ಯಾವ್ದೋ ಕೊರಿಯ ಸದ್ಯ ಅಂದ್ರಲ್ಲ, ಅದನ್ನ ಹೇಳ್ರಿ. ಏನ್ ಹೇಳಿ ತಲೆ? ಏನಾದ್ರೂ ಹೇಳಿ. ಆ ಪದ್ಯ ಖಂಡಿತ ಫಿನಲ್ ಸುದ್ದಿ ತುಂಬಾ ಚೆನ್ನಾಗಿದೆ, ಅದನ್ನ ಓದ್ರಿ. ಮತ್ ಕೊರೆಯೋ ಸತ್ಯ ಹೇಳಂಗಲ್ವೇ? ಹೋಗ್ಲಿ, ಅದನ್ನೇ ಹೇಳ್ರಿ. ನೀವು ಇಲ್ಲಿಂದ ಹೋದಾಗ್ಲೇ ಅಷ್ಟೊಂದು ಜನ ಸೇರಿದ್ರು. ಹೌದು, ಮತ್ತೆ ಶ್ರೀಕಾಂತ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಜನ ಅಂದ್ರೆ ಜನ ಸೇರಿದ್ರು. ನಾನು ದೂರನೇ ನಿಂತ್ಕೊಂಡಿದ್ದೆ. ಶ್ರೀಕಾಂತ್ ಇನ್ನೂ ಡ್ಯಾನ್ಸ್ ಮೇಲೆ ಬಂದಿರಲಿಲ್ಲ. ಅಷ್ಟರಲ್ಲಿ ರೂಲಿಂಗ್ ಪಾರ್ಟಿಯವರು ಆ ಕಡೆ ಡ್ಯಾನ್ಸ್ ಹಾಕಿದ್ರು. ಅವ್ನು ಯಾವ್ದು ಪಾಪ ಡೆಲ್ಲಿದವನಂತೆ ಭಾಷಣ ಎತ್ಕೊಡ್ತಾನೆ. ಶ್ರೀಕಾಂತ್ ಹೆಸರು ತಗೊಂಡ ಜನ ಕೇಳ್ತಾರ, ಕಲ್ಲು ಚಕ್ರಿ ದೂರಕ್ಕೆ ಶುರು ಮಾಡಿದ್ರು.
ಅವರೇನು ಸಭೆ ಮುಗಿಸಿ ಹೊಡೆದ್ರು. ಆದ್ರೆ ಆ ನನ್ನ ಮಕ್ಕಳಿಗೆ ಸೇಡು ಹೋಯ್ತು. ಯಾಕೆ? ಯಾಕೆ ಅಂದ್ರೆ ಅವ್ರು ಮಾಡೋ ಸಭೆಗಳಿಗೆ ಜನನೇ ಬರಲ್ಲ. ಜನ ಅಂತ ಬಂದವರು ಕಲ್ಲು ಚಪ್ಪಲಿ ತುರ್ತಾರೆ. ಇನ್ನೇನ್ ಶ್ರೀಕಾಂತ್ಗೆ ಡಯಾಸ್ ಹಾಕಬೇಕು, ಕರೆಂಟೇ ಹೋಯ್ತು. ಯಾವ ಶ್ರೀಕಾಂತ್ ಮೇಲೆ ಗುಂಡು ಹಾರಿಸಿದ. ನಾನು ಎಲ್ಲೆಲ್ಲ ಸುತ್ತಾಡಿ ಎಲ್ಲಿಗೆ ಬಂದೆ ಗೊತ್ತಾ? ಹೋಗ್ಲಿ, ಈ ಕ್ಲಾಸ್ ಪದ್ಯ ಹೋದ್ರಿ? ಏನಾಯ್ತು? ಯಾಕೆ ಮೈ ಸುಡ್ತಾ ಇದೆಯಲ್ಲ? ಜ್ವರ ಬಂದವ? ಏನೋ ಗೊತ್ತಿಲ್ಲ ರೀ, ಇವತ್ತು ಹೊರಗಡೆ ಹೋಗೋದ್ರದ್ದು ಒಂಥರ ಆಗ್ತಿದೆ. ಅದೇ ಅನ್ಕೊಂಡೆ ನಾನು. ಬಂದ್ ಕೂಡಲೇ ಹೇಳ್ಬಾರ್ದ? ಇರು. ಡಾಕ್ಟರ್ನ ಕರೀತಾರಲ್ಲ ಅಥವಾ ಜೊತೆಗೆ ಬರ್ತೀಯ? ಏನೋ ಬೇಕಾಗಿಲ್ಲ ರೀ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲರೂ ಸರಿ ಹೋಗುತ್ತೆ. ಬನ್ನಿ. ನೀನು ಯಾವತ್ ನನ್ ಮಾತು ಕೇಳ್ತೀಯ? ನಿಂದೇ ಸಾಸ್ತಿ ಯಾವಾಗ್ಲೂ ಹಠ ಮಾಡಿ ಹೆಂಗ್ಸು ನೀನು. ಕೃಷ್ಣಪ್ಪನವರ? ಹೌದು, ತಾವ್ಯಾರು? ನಾನ್ ರುದ್ರಪ್ಪ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ಸ್ನೇಹಿತರ ಮನೆಯಿಂದ. ಅದಕ್ಕೆ ಯಾರು ನಿಂತಿದೆ ಎಲೆಕ್ಷನ್ ಸೀನು? ಒಂಬಟ್ಟಾಗಿದೆ ಸರ್. 250 ರೂಪಾಯಿಗೆ 200 ಸೀಟ್ ನಮ್ಮ ಪಾರ್ಟಿಯ ಗ್ಯಾರಂಟಿ. ಈಗ ಶ್ರೀಕಾಂತ್ ಜಿ ಇರ್ಬೇಕಿತ್ತು ಸರ್. ಜನ ರೂಲಿಂಗ್ ಪಾರ್ಟಿಗೆ ಉಗಿತಿದ್ದಾರೆ. ಶ್ರೀಕಾಂತ್ ಜಿನ ಕೊಂದು ಪಾರ್ಟಿಗೆ ಓಟ್ ಹಾಕ್ಬೇಡ್ರಿ ಅಂತ ಹೆಚ್ಚಿನ ಒಳಗಳಿಗೆ ಪ್ರಚಾರ ಮಾಡ್ತಿದ್ದಾರೆ. ಈ ಸರ್ತಿ ನಾವೆಲ್ಲ 100% ಗ್ಯಾರಂಟಿ ಸರ್. ಆದ್ರೆ ಇವತ್ತಿನ ಪೇಪರ್ ನಲ್ಲಿ ನೀವೇನೋ ಹೇಳಿಕೆ ಕೊಟ್ಟಂಗಿದೆ. ಸರಿಯಾಗಿದೆ ಸರ್? ಏನ್ ಸರಿಯಾಗಿದೆ? ಈ ಹಿಂದೆ ಇದು ಆಳುವ ಪಕ್ಷದ ಕುತಂತ್ರ ಅಂತ ನಾನು ಹೇಳಿಕೆ ಕೊಟ್ಟಿದ್ದೆ. ಈಗ ನೀವ್ ಹೀಗೆ ಹೇಳಿಕೆ ಕೊಟ್ರೆ ನಮ್ಮಲ್ಲಿ ಜಗಳ ಇದೆಯಿಂದ ಜನ ಮಾತಾಡ್ಕೊಳತಿಲ್ವಾ? ಹಂಗಲ್ಲ ಸರ್, ನಾನು ಹೇಳಿದ್ದು ಕೊಲೆ ನಾವೇ ಮಾಡಿರ್ಲಿ ಅವರೇ ಮಾಡಿರ್ಲಿ, ಕೊಲೆಗಾರ ಸಿಕ್ಕರೆ ತಾನೇ ಗೊತ್ತಾಗ್ತದೆ ಅಂತ. ಸರಿ ಅಲ್ವಾ? ಆದ್ರೆ ನಮ್ಮ ಪಾರ್ಟಿಯವರು ಯಾರು ಕೊಲೆಗಾರರಲ್ಲ. ಅದಂಗೆ ಹೇಳೋದು ಸರ್. ಪೊಲೀಸರು ಹೇಳ್ತವ್ರೆ ಶ್ರೀಕಾಂತ್ ಜನ ಕೊಂದದ್ದು ಸಿದ್ಲಿಂಗೋನಿ ಅಂತ. ನಾವು ಬೇಡ ಬೇಡ ಅಂತ ಬರ್ಕೊಂಡ್ರೆ ನೀವು ಬರೋ ಬೇಡ ಪಾರ್ಟಿ ಸೇರಿಸ್ಕೊಂಡ್ರಿ. ಅವನು ಬಚ್ಚಿಟ್ಕೊಂಡಾನೆ, ಹೊರಕ್ ಬಂದಿಲ್ಲ. ಏನ್ ಮಾಡೋದು ಹೇಳಿ? ಸಿದ್ಲಿಂಗೋನ ನಾವೇ ಪಾರ್ಟಿ ಸೇರಿಸ್ಕೊಂಡ್ರೆ ಸರಿ. ಇದರರ್ಥ ಶ್ರೀಕಾಂತ್ ಕೊಲೆ ಸಂಸ್ಥೆಯಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ನಿಮ್ಮ ಮಾತಿನ ಅರ್ಥನಾ? ಇಲ್ಲ ಸರ್, ನಿಮ್ಗೂ ಅದಕ್ಕೂ ಸಂಬಂಧ ಆಯ್ತು ಅಂತ ಹೇಳಿಲ್ಲ ಸರ್ ನಾನು. ಸಿದ್ಲಿಂಗು ಇಷ್ಟಾಗಿ ಪಾರ್ಟಿ ಮೀಟಿಂಗ್ಗೆ ಬಂದು ಎಲ್ಲ ಹೇಳ್ತೀವಿ ಅಂತ ದಾನ ಕಾಗ್ದ ಬೇರೆ ಬರ್ದವನೇ. ಆಯ್ತು ಬಳಿ, ಆಗ ಅದು ಏನ್ ಸತ್ಯ ಅಂತ ಜನಕ್ಕೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಚ್ಚೋದು ಸರಿಯಲ್ಲ. ಹೌದು ಸರ್, ಹಂಗ ಮಾಡಿ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅಂತೂ ಇಂತೂ ಇವತ್ತಿನ ಬಂದಿದ್ದೆ ಸಾಕ್ಬೇಕಾಯ್ತು.
ತಾವಿಲ್ಲಿ ಇದ್ದಿದ್ದು ನನಗೆ ಗೊತ್ತಿರಲಿಲ್ಲ ಸರ್. ಆ ದಿನ ಸಿದ್ಧಲಿಂಗು ಇದೇ ಮನೆಯಲ್ಲಿ ಅಡಗಿದ್ದ. ಏನು? ಹೌದು ಸರ್, ಇದೇ ಮನೆಯಲ್ಲಿ ಅಡಗಿದ್ದ. ಇರ್ಲಿ, ಒಳಗೆ ಹೋಗಿ ಗ್ಲಾಸ್ ತಗೊಂಡ ಫ್ರಿಡ್ಜ್ ಮೇಲೆ ಹಾಕು. ಸಾಕು. ತಗೋ. ಬೇಡಿ ಸರ್. ಇರ್ಲಿ. ಬೇಡಿ ಸರ್. ಆ ದಿನ ಸಿದ್ಧಿಗೂ ಇಲ್ಲಿಗೆ ಬಂದಿದ್ದ. ಹೌದು ಸರ್, ಹಿಂದಿನ ನಾನು ಓಡಿ ಬಂದೆ. ಮತ್ತೆ ಈ ಮುಂಚೆ ನನಗೆ ಯಾಕೆ ಹೇಳಿಲ್ಲ? ಮನೆ ರಾತ್ರಿ ನೋಡಿದ್ದೆ, ಗೊತ್ತಿತ್ತು. ಲೊಕೇಶನ್ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು ಸರ್. ಏನಾದರೂ ಸುಳ್ಳು ಸಿಕ್ಕ ನಿಮಗೆ ಖಾತ್ರಿ ಮಾಡ್ಕೊಂಡು ಹೇಳುವಂತ ಸುಮ್ಮನೆ ಇದ್ದೆ. ಸಿಗ್ತಾ ಏನಾದ್ರು? ಸಿದ್ಧಿಲಿಂಗು ತನ್ನ ಪಿಸ್ತೂಲನ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಎಲ್ಲಿ? ಆಸೆ ಕಡೆಗೆ ಬನ್ನಿ ತೋರಿಸ್ತೇನೆ. ಆ ದಿನ ಸಿದ್ಧಿಗೂ ಬಂದಾಗ ಮನೇಲಿ ಯಾರಿದ್ರು? ಮನೆಯಲ್ಲಿ ಒಬ್ರು ಹೆಂಗಸಿದ್ರು ಸರ್. ಸಿದ್ಧಿಲಿಂಗು ಬಂದು ಕೂಡ ಥಟ್ ಅಂತ ಬಾಗಿಲು ಹಾಕೊಂಡು ಎಷ್ಟೊತ್ತಾದ್ರೂ ನನಗೆ ಏನು ಕೇಳಿಸಲಿಲ್ಲ. ಅಷ್ಟರಲ್ಲಿ ಈ ಮನೆ ಕಡೆಗೆ ಯಾರು ಓಡಿ ಬಂದಂಗೆ ಕಾಣು. ನಾನು ನೋಡ್ಕೊಂಡು ಪರದೆ ಸರ್. ಬಂದವ್ರು ಯಾರು? ಬಂದವನು ಈ ಮನೆ ಯಜಮಾನ ಪ್ರಕಾಶ್ ಅಂತ ಹೆಸರು. ಅವನು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಮಾಡ್ತಾನೆ. ಆದ್ರೆ ಅವಳ ಹೆಂಡತಿ ವಿಧಾನಸೌಧದಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ ಸರ್. ಇಬ್ರು ಹೇಗೆ? ಏನಾದ್ರೂ ವೀಕ್ ಪಾಯಿಂಟ್? ಪ್ರಕಾಶ್ ಏನೋ ಪರವಾಗಿಲ್ಲ, ಆದ್ರೆ ಅವಳ ಹೆಂಡತಿಗೆ ಆಸೆ ಜಾಸ್ತಿ ಸರ್. ಮೊನ್ನೆ ಸಾಲ ಮಾಡಿ ಫ್ರಿಡ್ಜ್ ಕೊಂಡ್ಕೊಂಡಿದ್ದಾರೆ. ಈಗ ಬಣ್ಣದ ಟಿವಿ ಮೇಲೆ ಕಣ್ಣಿದೆ. ಅವಳನ್ನ ಬಹಳ ಸುಲಭವಾಗಿ ಹಿಡಿಬಹುದು ಸರ್. ಹಾಗೆ ಅವಳಿಗೆ ಸಾಲ ಕೊಟ್ಟು ಕಾಣ್ತಿಲ್ಲ. ನಮ್ ಬ್ರೋಕರ್ ಕಂತಿಲ್ಲ. ಹೌದು ಸರ್, ಮೊದಲೊಮ್ಮೆ ಕೇಸ್ ನೀವು ಬಚಾವ್ ಮಾಡಿದ್ದೀರಲ್ಲ, ಅದೇ ಕಾಣ್ತಿಲ್ಲ. ಒಂದ್ ನಿಮಿಷ ಇರು. ಹಲೋ. ಹಲೋ. ಯಾರು ಇನ್ಸ್ಪೆಕ್ಟ್ರಾ? ಹೌದು, ತಾವ್ಯಾರು? ನಾನು ಅಪೋಸಿಟ್ ಪಾರ್ಟಿ ಲೀಡರ್ ರುದ್ರಪ್ಪ ಮಾತಾಡ್ತಾ ಇರೋದು. ಹೇಳಿ ಸರ್. ಸ್ವಲ್ಪ ಮನೆ ಕಡೆ ಬರ್ತೀರಾ? ಈಗಲೇ ಹೊಟ್ಟೆ ಸರ್. ಬೇಗ ಬನ್ನಿ. ಕಡೆ ಏನಾದ್ರು ಹೋಗಿದ್ಯಾ? ಹೋಗಿದ್ದೆ ಸರ್. ಒಳಗೆ ಪ್ರಚಾರ ಮಾಡ್ತಿದ್ದಾರೆ ಸರ್. ಯಾರಾಗ್ತಾರಂತೆ? ಈ ಸಲ ಹಿಂದುಳಿದ ವರ್ಗದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ ಕೃಷ್ಣಪ್ಪ ಒಳಗೆ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಇನ್ ಕೆಲವು ನಿಮ್ಮ ಹೆಸರನ್ನು ಹೇಳ್ತಾರೆ. ಆದ್ರೆ ಏನಾದ್ರೆ? ಸಿದ್ಧಲಿಂಗುವೇ ಶ್ರೀಕಾಂಜಿನ ಕೊಂದಿದ್ದಂತ ಪುಕಾರ ಆಗಿದೆ. ಸಿದ್ಧಲಿಂಗುನ ಪಾರ್ಟಿಗೆ ಸೇರಿಸಿಕೊಂಡದ್ದು ನೀವು. ಇದು ನಿಮ್ಮಲ್ಲೇ ಏನೋ ಕನೆಕ್ಷನ್ ಇರ್ಬೇಕಂತ ದಾನಪ್ಪ ಕದ್ದಾಡ್ತಿದ್ದಾನೆ ಸರ್. ದಾನಪ್ಪ ಹೇಗೆ? ಕೈ ಶುದ್ಧ ಸರ್, ಆದ್ರೆ ಕಡ್ಚೆ ಹರಕು. ಹಿಂದೆ ಸುಶೀಲ ಕೇಸ್ ಐತಲ್ಲ, ಹೌದು ಸರ್. ಹಾಗೆ ಆಗ್ಬೇಕು. ಯಾರಿಗೂ ಅನುಮಾನ ಕೂಡ ಆಗ್ಬೋದು. ಆ ಕಾರ್ಯಕ್ರಮ ಮನೆ ಕಡೆ ಬರಕ್ಕೆ ಹೇಳ್ತೀನಿ ಸರ್. ಒಂದು ಸೀಕ್ರೆಟ್ ಮೀಟಿಂಗ್ ಮಾಡೋಣ. ಸರ್ ನಾನು ಬರಲ್ಲ ಸರ್. ನೀನೊಬ್ಬ ಹಾ, ಈಗ ಹೋಗು. ಬರ್ತೀನಿ ಸರ್. ಕಾತಿಲ್ಲ ಅಂತ ನೆನಪಿಂದ ಬರಕ್ಕೆ ಹೇಳು. ಸರ್ ನಾನೇ ಕರ್ಕೊಂಡ್ ಬರ್ತೀನಿ ಸರ್. ಹೋಗು. ಹಲೋ. ದಾನಪ್ಪ. ಹೌದ್ರಿ, ನೀವ್ಯಾರು? ನಾನು ರುದ್ರಪ್ಪ ಮಾತಾಡ್ತಾ ಇರೋದು. ನಮಸ್ಕಾರ ರೀ ಸಾಹೇಬ್ರ. ಯಾರು ನಡೀತದೆ ಎಲೆಕ್ಷನ್ ಸೀಸನು? ಏನ್ ಕೇಳ್ತೀರಿ? ಎಲ್ರಿ ರೂಲಿಂಗ್ ಪಾರ್ಟಿಯವರು ಮಣ್ಣು ತಿಂದು ಹೋದ್ರಿ ಸಾಹೇಬ್ರ. ಶ್ರೀಕಾಂತಿ ಜೀವಂತವಾಗಿದ್ದಿದ್ರೆ ಪಾಪ ಯಾಕೆ ನೆನ್ಪು ಮಾಡ್ತೀರಿ ಸಾಹೇಬ್ರ? ಅವ್ರು ಇದ್ದಿದ್ರ ನಮ್ಮ ಮುಖ್ಯಮಂತ್ರಿ ಆಗಿರೋರು. ನಮ್ ದುರ್ದೈವ ರೀ ಸಾಹೇಬ್ರ. ನಮ್ ನಾಡಿನ ಕಲಾ ಪ್ರಪಂಚಕ್ಕ ತುಂಬಲಾರ್ದಂತ ನಷ್ಟ ಆಗೈತೆ ನೋಡ್ರಿ. ಅಪ್ಪ, ನೀವು ಗೊತ್ತಲ್ಲ ನಾನು ಶ್ರೀಕಾಂತಿ ಹೇಗೆ ಮಾಡು ಜೀವಿತಾಗಿದ್ವಿ ಅಂತ. ಎಲ್ಲಕ್ಕೂ ಭಾಷಣದಿಂದ ಜನ ರಾಮ ಲಕ್ಷ್ಮಣ ಅಂತ ಕೂಗೋದು. ಅವರು ಕೇವಲ ನನ್ನ ಸ್ನೇಹಿತರಾಗಿರ್ಲಿಲ್ಲ ನನ್ನಪ್ಪ, ನನ್ನ ಆತ್ಮವಾಗಿದ್ರು. ನಮ್ಮೆಲ್ಲರ ಆಶೆಗಳು ಹೌದ್ರಿ ಸಾಹೇಬ್ರ. ಅಂದಂಗ ನಮ್ ಸರ್ಕಾರ ಬಂದ್ಮೇಲೆ ವಿಧಾನಸೌಧ ಮೇಲೆ ಅವ್ರೊಂದು ಕಂಚಿನ ಪ್ರತಿಮಾ ನಿಲ್ಸ್ಬೇಕು ನೋಡ್ರಿ ಸಾಹೇಬ್ರ. ನಿಲ್ಸೋಣಕ್ಕೆ, ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಮನಸ್ಸಲ್ಲಿರೋದನ್ನ ಪೂರೈಸೋದು. ಈಡೇರ್ಸಲ್ ತಗೊಂಡ್ರಲ್ಲ, ಅದೇನಿತ್ತಂತ ಹೇಳ್ರಿ ಅವ್ರ ಕಡೆ ಆಸನ. ಎಲ್ಲ ಬಿಟ್ಟು ನಾನೇ ಶ್ರೀಕಾಂತಿನ ಕೊಂದಿದ್ದು ಅಂತ ಹೇಳ್ಕೊಡ್ತೀರಿ ಕಾಣ್ತಿದ್ರಲ್ಲ ಸ್ವಾಮಿ, ನ್ಯಾಯವಾ? ಯಾವನ್ರಿ ಹಂಗಂದವ? ಯಾರು ಯಾರು
ನಮ್ ಸ್ನೇಹಿತರಾದ ನೀವೇ ನೀವು ಯಾರು ತಿಳ್ಕೊ ಬಂದು ನನಗೆ ಹೇಳಿದ್ರು ನೋಡಿ ಶ್ರೀಕಾಂತ್ ತಮ್ಮ ಆಸೆ ತಗೊಂಡಾಗಲೇ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ನಿರ್ಧಾರ ಮಾಡಿದೆ. ಅವ್ರೇನ್ ಹೇಳಿದ್ರು, ರುದ್ರಣ್ಣ ಸ್ವಾತಂತ್ರ್ಯ ಬಂದು 30 ವರ್ಷ ಆಯ್ತು, ಇಲ್ಲಿ ತನಕ ಹಿಂದುಳಿದ ವರ್ಗದ ಒಬ್ಬರು ಮುಖ್ಯಮಂತ್ರಿ ಆಗಿಲ್ಲ. ನಮ್ಮ ಪಾರ್ಟಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಒಬ್ಬ ಹಿಂದುಳಿದ ವರ್ಗದವರನ್ನ ಮುಖ್ಯಮಂತ್ರಿ ಮಾಡೋದು. ಏ ಭಾರಿ ಚಲೋ ಐತ್ರಿ ಸಾಹೇಬ್ರ, ಮುದ್ದಿನಂತ ಮಾತು ನೋಡ್ರಿ ಇದು. ನಾವ್ ಹೇಳ್ದೆ ಶ್ರೀಕಾಂತಿ ನೀವೇ ಒಬ್ಬನ ಹಾಕ್ಸ್ಬಿಡಿ, ಆ ನಮ್ಮಲ್ಲಿ ಖರ್ಚಾಣ ಯಾಕೆ ಆಗ್ಲೇ ಒಬ್ಬನ ಹಾಕ್ಸಿದ್ರು. ಹೇಳಿದ್ರು ರುದ್ರಣ್ಣ ಈ ಹುಡುಗರು ಇವನು ತುಂಬಾ ಚುಕ್ಕ, ಪಾರ್ಟಿಗೆ ಪ್ರಾಣ ಕೊಡ್ತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದುಳಿದ ವರ್ಗದವನು ಅಂತ ಹೇಳಿ ಒಬ್ಬರ ಕಡೆ ಬೆರಳು ಮಾಡಿ ನನ್ನ ಮುಖ ನೋಡಿದ್ರು ಅಂತೀನಿ. ಹೌದೇನ್ರಿ ಸಾಹೇಬ್ರ, ಅಂದಂಗ ನನಗಂತೂ ಅಧಿಕಾರದ ಆಸೆ ಇಲ್ಲ, ಜವಾಬ್ದಾರಿ ಅಂತ ಒಂದು ಕೆಲಸ ಕೊಟ್ರ ಇಲ್ಲ ನಮ್ಮ ಪೈಕಿನೂ ಇಲ್ಲ ನೋಡ್ರಿ ಸಾಹೇಬ್ರ. ಅಂದಂಗ ಅವ್ರು ಯಾರ ಹೆಸರು ಹೇಳಿದ್ರಿ? ಯಾರು ಹೇಳಿ ನಮ್ ಕೃಷ್ಣಪ್ಪನವ್ರೇನ್ರಿ? ಶ್ರಮಿಸ್ಬೇಕು. ಕೃಷ್ಣಪ್ಪನವರೇ ನಿಮ್ಮ ಪಕ್ಕದಲ್ಲೇ ಇದ್ದಾರೋ ಹಾಗೆ ಇಲ್ರಿ ಸಾಹೇಬ್ರ. ಇದ್ರು ನನಗೇನು ಅಭ್ಯಂತರ ಇಲ್ಲ. ಅಂದಂಗೆ ಅವ್ರು ಹೇಳಿದ್ರು ನಿಮ್ಮ ಹೆಸರನ್ನ. ಖರೆ ಏನ್ರಿ ಸಾಹೇಬ್ರ, ಯಾಕಂದ್ರ ಇಲ್ಲಿ ತನಕ ನೀವು ನನಗೆ ಈ ಮಾತು ಹೇಳೇ ಇಲ್ಲ. ಅವ್ರು ಹೇಳಿದ್ರು ಅಕಸ್ಮಾತ್ ಆಗಿ ನಮ್ಮ ಪಾರ್ಟಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನೀನ್ ಮಾಡೋಣ ಅಂತ. ಈಗ ಈ ಗೋರಿ ಮೇಲೆ ಮಣ್ಣಾಗಿಲ್ಲ, ಎಲೆಕ್ಷನ್ಸ್ ರಿಸಲ್ಟ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಆಗ್ಲೇ ನೀವು ಯಾರ್ಯಾರನ್ನ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಾವೇನ್ ಮಾಡೋಣ ಹೇಳಿ? ಸಾಹೇಬ್ರ ಆ ವಿಚಾರ ಬಿಟ್ಟಾಕ್ರಿ, ಈಗ ನೀವು ಎಲ್ಲಿದ್ರಿ ಹೇಳ್ರಿ, ಅಲ್ಲಿಗ ಬಂದ್ಬಿಡ್ತೀನಿ, ಮಾತಾಡೋಣ ಅಂತ. ಆಯ್ತು, ಮನೆ ಕಡೆ ಬಂದಿ. ಸರಿ ಸಾಹೇಬ್ರ. ನಮಸ್ಕಾರ ಮೇಡಮ್, ನಾನು ಕಾಂತಿಲಾಲ್. ನಮಸ್ಕಾರ ಸೇಠ್ಜಿ, ಏನು ಫೋನ್ ಮಾಡಿದ್ರಲ್ಲ? ತುಂಬಾ ಇಕ್ಕಟ್ಟಿಗೆ ಬಂದ್ಬಿಟ್ಟಿದ್ದೆ ಅಮ್ಮ, ನಮ್ದಿಗೆ ದೇವರೇ ಕಾಪಾಡ್ಬೇಕು ಈಗ. ಯಾಕೆ ಸೇಠ್ಜಿ? ಸರ್ಕಾರಕ್ಕೆ ಪಾರ್ಟಿ ಫಂಡ್ ಕೊಟ್ಟಿಲ್ಲ ಅಂತನಕ್ಕೆ ನಮ್ದು ದುಕಾನ್ ಮೇಲೆ ರೇಟ್ ಮಾಡಕ್ಕೆ, ನಮ್ದಕ್ಕೆ ಮನೆ ಮೇಲೂ ರೇಟ್ ಮಾಡಕ್ಕೆ. ಅಯ್ಯೋ ದೇವ್ರೆ, ಸಾರಿ ಕಾಂತಿಲಾಲ್ಜಿ. ಸಾರಿಗಿಲ್ಲ ಸೀರಿಗಲ್ಲ ಮೇಡಮ್, ನಮ್ದಕ್ಕೆ ಬಚಾವ್ ಆಗಕ್ಕಿರೋದು ಒಂದೇ ರಸ್ತ. 50,000 ಲಂಚ ಕೊಟ್ರೆ ನಮ್ದಿಗೆ ತಗೊಂಡೆಲ್ಲ ವಾಪಸ್ ಕೊಡ್ತಾರಂತೆ. ಇಲ್ಲಿಗೆ ನಮ್ದಿಗೆ 3 ನಾಮ ಹಾಕ್ತಾರೆ, ನಮ್ದಿಗೆ ಜೈಲೇ ಗತಿ. ಅದಕ್ಕೆ ನಮ್ಮ ಹುಡುಗನ್ ಕಳಿಸ್ಬಿಡ್ತೇನೆ, ನಮ್ ಸಾಲ ತೀರ್ಸ್ಬಿಡಿ. ನನ್ನ ಮಾತು ಕೇಳಿ ಕಾಂತಿ. ಆ
ಈಗ ತಗೊಂಡಿರೋ ಹಣ ಯಾರು ಕೊಡಲ್ಲ ಅಂತ ಹೇಳ್ತಿಲ್ಲ. ಕೊಡೋ ದುಡ್ಡು ಕೊಡೋದ್ರೆ ಕೂಗಾಟ ಅಂತೀರಲ್ರಿ. ಜನ ಸೇರಿ ಅಂತ ಕೂಗಾಡ್ತಿದ್ರಿ. ನಾನು ಕೂಗಾಟ ಮಾಡ್ತಿರೋದು ನೀವು. ನೋಡಿ ನನ್ನ ಹತ್ರ ಹಣ ಇಲ್ಲ, ಬೇಕಾದ್ರೆ ಹಾಳುಗಳೇ ತಗೊಂಡು ಹೋಗಿ. ಓಹೋ, ಈ ಉಮಾ ಗೋಲ್ಡ್ ಬಳೆ ಕೊಟ್ಟು ಯಾರಿಗೆ ನಾಮ ಹಾಕ್ಬೇಕಂತ ಮಾಡಿರಿ? ಈ ಉಮಾ ಗೋಲ್ಡ್ ಬಳೆ ಕೊಟ್ಟು ನಮ್ಗೆ ಫೂಲ್ ಮಾಡ್ತೀರಿ? ಯಾರು? ಪೊಲೀಸ್! ಅಯ್ಯೋ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ನೀವು ಯಾರು ಸರ್? ನನ್ನ ಕೆಲಸ ಮಾಡ್ತೀರಿ ಗಳಿಗೆ ಚೆನ್ನಾಗಿರೋ ಆಗಿದೆ. ಇವನೇ ನಾವು ಫ್ರೆಂಡು. ಏನೋ ಕೆಲಸ ಇತ್ತು ಸರ್, ಅದಕ್ಕೆ ಬಂದಿದ್ರು. ನೋಡಪ್ಪ, ಬಾಗಿಲು ಹಾಕೊಂಡು ಕೆಲಸ ಇರೋದು. ನೋಡಿ ಸರ್, ಈ ತರ ಎಲ್ಲ ಮಾತಾಡ್ಬೇಡಿ, ಇದು ಮರ್ಯಾದಸ್ತ್ರ ಮನೆ. ಮುಚ್ಕೊಳ್ಳೆ ಬಂತು ಮಗನೇ, ಬಾಯಿ ಬಿಟ್ಟು ಮಾತಾಡ್ಕ ಬಿಸ. ಸರ್, ಏನೋ ಸರ್ ಕೆಲಸ ಇತ್ತು, ಅನ್ನ ಕಾಳಜಿಯಿಂದ ಬಂದಿದ್ದೆ ಸರ್. ಒಳ್ಳೆ ಮೆಸೇಜ್ ಅನ್ನ ಸಿಕ್ಕಿದೆ ಇವತ್ತಿಗೆ. ಅದೇ ಅನ್ಕೊಂಡೆ ಈ ಫ್ರಿಡ್ಜ್ ಸೋಫಾ ಹೋಗಿ ಪೊಲೀಸ್ನವ್ರು ಮಾಮೂಲಿ ನನಗೆ ಏನ್ ಸರ್ ನೀವು ಹೇಳ್ತಾ ಇರೋದು? ಏನ್ ಹೇಳ್ತೀಯ? ಪುಟ ಆಯ್ತು ಸಾಬ್ರೆ. ನೋಡಿ ಸರ್, ಮನೇಲಿ ಯಜಮಾನ್ರು ಮಟ್ಟ ಇದ್ರೆ ಮತ್ತೆ ತೊಂದರೆ ಕೊಟ್ರೆ ಸರಿ ಇರಲ್ಲ. ಮನೇಲಿ ಯಜಮಾನ್ರು ಆದಾಗ ಇವನ್ ಬರ್ಬೋದು. ನನ್ನ ಹೆಸರೇನು? ಸರೋಜ, ವಯಸ್ಸು? 30. ನೋಡಿ ಸರ್, ಯಾವ್ದೋ ಬೀದಿ ರೋಗ ಹೆಸರನ್ನ ಟ್ರೀಟ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ತನಕ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀವಿ. ನನಗೆ ಗೊತ್ತಿಲ್ಲ. ಎಷ್ಟು ವರ್ಷ ಸರ್ವಿಸ್ ನಮಗೆ ಮರ್ಯಾದೆ ಬರೀ ನನಗೆ. ಸರ್, ನಾನು ನೋಡ್ಲಿಕ್ಕಂತ ಸಿಕ್ಕ ಸರ್. ಅಬ್ಬಬ್ಬ. ಸಾಕೆ ಸಾಕ್ಷಿ ಪುರಾವೆ. ಸರ್, ಅದು ಹಣ ನಂದು ಸರ್. ಸರ್, ನಿಮ್ ಕೈ ಮುಗಿತೀನಿ ಸರ್, ನಾನು ಅರ್ಥಕೊಳ್ಳಲ್ಲ ಸರ್, ನನ್ನ ಮಾತು ಕೇಳಿ ಸರ್. ಇದನ್ನೆಲ್ಲ ಸ್ಟೇಷನ್ ಬಂದೇವಂತೆ ಅಷ್ಟೇ ಬಾ ಸರ್. ಸರ್ ಪ್ಲೀಸ್ ಸರ್, ಸರ್ ಇದಕ್ಕಿಂತ ಮನೆ ಬಂದು ಸ್ಟೇಷನ್ ಅಲ್ಲಿ ಅಂತಿದ್ದಾರೆ. ನಾನು ಅರ್ಥಕೊಳ್ಳಲ್ಲ ಸರ್. ಏನಿದೆ ಇನ್ಸ್ಪೆಕ್ಟ್ರೆ, ನೋಡಿ ಈ ಮನೆಯಲ್ಲಿ ಇನ್ನೂ ನಡೀತಾ ಇದ್ದ ತುಂಬಾ ದಿನದ ವಾಚ್ ಮಾಡ್ತಾ ಇದ್ವಿ. ಈಗ ಕೆಲವರ ಹಿಂದೆ ಯಾವೊಬ್ಬ ತಡರಾತ್ರಿ ಎಂಟು ಬಂದ ಬಾಗಿಲು ತೆರೀತು ಮುಚ್ಕೊಳ್ತಿದ್ರು. ಇದು ಹೀಗೆ ನಡೀತಾನೆ ಇದೆ. ಇವತ್ತಿನ ಏನೋ ಕೆಲಸ ಇತ್ತು ಸರ್, ಅದಕ್ಕೆ ಬಂದಿದ್ದು. ಬೇಕಾದ್ರೆ ಕೇಳಿ ನೋಡಿ. ನೋಡಿ ಆಟೋದಲ್ಲಿ ಫ್ರೆಂಡ್ನ ಕರ್ಕೊಂಡು ಬಾಗಿಲು ಹಾಕೋತಾರ. ನೀವು ಆಪೋಸಿಟ್ ಪಾರ್ಟಿ ಲೀಡ್ರು, ನಾಳೆ ನಿಮ್ಮ ಪಾರ್ಟಿ ಗೆದ್ದು ಬಂದ್ರೆ ನೀವೇ ಮಂತ್ರಿ ಆಗೋರು. ನೀವೇ ಹೇಳಿ. ಇನ್ಸ್ಪೆಕ್ಟ್ರೆ, ನಿಮಗ್ ನನ್ನ ಮೇಲೆ ನಂಬಿಕೆ ಇದೆಯಾ? ಬಿಡೋಣ ಬಿಡಿ ಸರ್, ಅದಕ್ಕೇನಂತೆ. ಆದ್ರೆ ನಾವು ವಿಷಯದಲ್ಲಿ ತಲೆ ಹಾಕೋದು ಒಳ್ಳೆಯದಿಲ್ಲ ಅಂತ ನಾವು ನಿಮ್ಗೆ ಹೇಳೋದು. ನೋಡಿ, ಪಾಪ ಹೆಂಗಸು ಮನೇಲಿ ಒಬ್ಬರೇ ಇದ್ದಾರೆ. ಅವ್ರ ಗಂಡ ಬರ್ಲಿ, ನಾನೇ ಖುದ್ದಾಗಿ ಕರ್ಕೊಂಡ್ ಬರ್ತೀನಿ. ಏನಂತ ಮಾತಾಡ್ತೀನಿ ಸರ್? ಸಿಕ್ಕಾಗಲೇ ನೋಡ್ಕೊತಾರ, ಆಮೇಲೆ ತಾನೇ ಬಂದು ಹೋಗ್ತಾರ. ನೋಡಿ ಇನ್ಸ್ಪೆಕ್ಟ್ರೆ, ಪ್ರಕಾಶ್ ನನ್ನ ಸ್ನೇಹಿತರು, ಅವ್ರು ಬರ್ಲಿ, ಏನು ವಿಷಯ ಅಂತ ನಾನೇ ವಿಚಾರಿಸಿ ಖುದ್ದಾಗಿ ಕರ್ಕೊಂಡ್ ಬರ್ತೀನಿ. ಏನೋ ನೀವು ಹೇಳ್ತಿದ್ದೀರಿ, ದೊಡ್ಡವರು ಹೋಗಿರ್ತಾನೆ, ಕೇಸ್ ಹಾಗಾಗಿದೆ, ಇವರನ್ನ ಸ್ಟೇಷನ್ ಕರ್ಕೊಂಡ್ ಬರೋದು ನಿಮ್ ಜವಾಬ್ದಾರಿ. ಕಾನ್ಸ್ಟೇಬಲ್ ಸರ್, ನನ್ನ ಹೆಸರು ರುದ್ರಪ್ಪ ಅಂತ, ಆಪೋಸಿಟ್ ಪಾರ್ಟಿ ಲೀಡರು. ಪ್ರಕಾಶ್ ನನ್ನ ಸ್ನೇಹಿತರು. ಗೊತ್ತು ಸರ್, ಏನಮ್ಮ ಇದೆಲ್ಲ? ನೀವೇ ನೋಡ್ರಲ್ಲ ಸರ್, ಆ ಮಾರ್ವಾಡಿ ಹತ್ರ ಸಾಲ ಮಾಡಿದ್ದೆ. ಅವ್ರ ಮನೆ ಏನೋ ರೇಡಾಗಿದೆ ಅಂತ ಸರ್, ಅದಕ್ಕೆ ಹಣ ಬೇಕು ಅಂತ ಅವ್ರ ಸಂಬಂಧ ಕಳಿಸ್ದ. ಆ ಮನೆ ಮಾತಾಡ್ತಿರ್ಬೇಕಾದ್ರೆ ಪೊಲೀಸರು ನನ್ನ ಕೆಟ್ಟ ಹೆಸರು ಅಂತ ಕೇಸ್ ಹಾಕಿದ್ರು ಸರ್. ಆದ್ರೆ ಬಾಗ್ಲಾಗಿತ್ತು ಅಂತ ಹೇಳಿದ್ರಲ್ಲ? ನಿಜ ಸರ್, ಆ ವ್ಯಕ್ತಿ ತುಂಬಾ ಕೂಗಾಡ್ತಿದ್ದ. ಎಲ್ಲಿ ಜನ ಕೇಳಿಸ್ಬಂದ್ರು ಅಂತ ನಾನೇ ಬಾಗ್ಲಾಗಿದ್ದೆ ಸರ್. ಪ್ರೊಫೆಸರ್ಗೆ ಈ ವಿಷಯ ಗೊತ್ತಾ? ಅದೇ ಸರ್ ನಾನು ಮಾಡಿದ ತಪ್ಪು. ನೋಡಿ, ಈಗ ಈ ಕೇಸು ಭಾರಿ ಜಟಿಲ ಅನ್ಸುತ್ತೆ. ಆ ಮಾರುವಾಡಿ ಪರಿಚಯ ಪ್ರಕಾಶ್ಗಿಲ್ಲ. ಪೊಲೀಸರು ನೀವಿಬ್ರೆ ಮನೆಯಲ್ಲಿದ್ದಾಗ ಹಿಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ.
ಫೋಟೋ ಕೂಡ ಹಿಡ್ಕೊಂಡ್ರು. ನಾನೇನು ಎಲ್ಲ ನೋಡದೆ ಬಂದೆ. ಪ್ರಕಾಶ್ ನಂತಾರೆ ಅಂತ ಇರೋ ವಿಷಯ ಎಲ್ಲಾನು ಹೇಳ್ತೀನಿ ಸರ್. ನಾವಿದ್ರೆ ಮಾರ್ವಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ. ಈ ಇನ್ನೊಂದು ವಿಷಯ ಯಾವ್ದು ಪೊಲೀಸ್ ಹೇಳ್ತಿದ್ರಲ್ಲ, ಯಾವ ಸರ್? ಅದೇ ರಾತ್ರಿ 8 ಗಂಟೆಗೆ ಯಾರೋ ಮನೆಗೆ ಬಂದ್ರು, ಬಾಗ್ಲ ಕಿತ್ತು ಅಂತ ಹೇಳಿದ್ರಲ್ಲ, ಹೋಗ್ಲಿ ನಿಜಾನ ಅದು? ಸರ್ ನೋಡಿ, ಕೇಸು ಪೊಲೀಸ್ ತನಕ ಹೋಗಿದೆ, ಆಗಾದ್ರೂ ಆ ವಿಷಯ ಬೈಲಿಗೆ ಬಂದೇ ಬರುತ್ತೆ. ನೀವೀಗ ನನಗೆ ವಿವರವಾಗಿ ಎಲ್ಲ ಹೇಳಿದ್ರೆ ನಾನೇನಾದ್ರೂ ಸಹಾಯ ಮಾಡಕ್ ಸಾಧ್ಯ? ಒಂದ್ ನಿಮಿಷ ಸರ್, ನಿಮ್ಗೆ ಎಲ್ಲಾನು ಹೇಳ್ತೀನಿ. ಅವತ್ ನಿಮ್ ಪಾರ್ಟಿ ಹೋಗಿ ಸರ್, ಸಿದ್ಲಿಂಗು ಅಂತ ಇದಕ್ಕಿದ್ದಂತೆ ಮನೆಗೆ ಬಂದು ಹಾಕ್ತ ಸರ್. ನಾನು ಶ್ರೀಕಾಂತ್ಜಿ ಕೊಲೆ ಮಾಡಿ ಬಂದಿದ್ದೀನಿ, ನನಗೆ 2 ಗಂಟೆ ಆಶೆ ಬೇಕು ಅಂತ ಕೇಳ್ದ. ಅಷ್ಟೊಂದು ಪ್ರಕಾಶ್ ಬಂದ್ರು ಸರ್. ಅವ್ನು ಹೋಗಿ ಬೆಡ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಅವನಾಗ ಹೊರಟೋದ ಸರ್. ಶ್ರೀಕಾಂತ್ಜಿ ಕೊಲೆ ಮಾಡಿದವನು ಅವನಲ್ವಲ್ಲ, ಅವನೇ ಮಾಡಿದ್ದು ಅಂತ ಯಾರಿಗೂ ಅನುಮಾನ ಕೂಡ ಇಲ್ಲ. ಹೋಗ್ಲಿ, ಅವನು ಹೊರಗಡೆ ಹೋಗುವಾಗ ಪ್ರಕಾಶ್ ಕಣ್ಣಿಗೆ ಬೀಳಿಲ್ವಾ? ಇಲ್ಲ ಸರ್, ಅವ್ನು ಕಿಟಕಿಯಲ್ಲಿ ಹೋದ. ನೋಡಿ, ಇದನ್ನೆಲ್ಲ ನೀವು ಪೊಲೀಸರಿಗೆ ವಿವರಿಸಕ್ಕಾಗಲ್ಲ, ಪ್ರಕಾಶ್ ಎದುರಿಗೂ ಹೇಳಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂತೀರಿ? ಸರ್, ನೀವೇ ಏನಾದ್ರೂ ಹೇಳಿ ಸರ್. ಹಾಗಾದ್ರೆ ಕೇಳಿ, ಮೊದಲು ಪೊಲೀಸ್ಗೆ ಸರ್ತಾಗ್ಬೇಕು, ಆವಾಗ ನಾವೇನಾದ್ರೂ ಮಾಡಕ್ ಸಾಧ್ಯ. ನಿಮಗೆ ಅಸೆಂಬ್ಲಿ ಮೆಂಬರು ದಾನಪ್ಪ ಪರಿಚಯನ? ನೋಡಿದ್ದೀನಿ ಸರ್, ಆದ್ರೆ ಪರಿಚಯ ಇಲ್ಲ. ಇರ್ಬೇಕಾದಿಲ್ಲ ಬಿಡಿ, ತುಂಬಾ ಒಳ್ಳೆ ವ್ಯಕ್ತಿ. ಆ ದಾನಪ್ಪನಿಗೂ ಇನ್ಸ್ಪೆಕ್ಟರ್ಗೂ ತುಂಬಾ ಸ್ನೇಹ. ಇನ್ಸ್ಪೆಕ್ಟರ್ ದಾನಪ್ಪನ ಮಾತು ಇರೋದಿಲ್ಲ, ಯಾಕಂದ್ರೆ ಅವ್ನು ಇನ್ಸ್ಪೆಕ್ಟರ್ ಆಗಿರೋದೇ ದಾನಪ್ಪನಿಂದ. ನೀವೇ ಒಂದ್ ಮಾತು ಹೇಳ್ಬೋದಲ್ಲ ಸರ್? ಹೇಳ್ಬೋದಾಗಿತ್ತು, ಆದ್ರೆ ಈಗ ನನಗೂ ಅವನಿಗೂ ಸ್ವಲ್ಪ ಸರಿ ಇಲ್ಲ. ನೀವೇ ನೋಡಿದ್ರಲ್ಲ ಆ ಇನ್ಸ್ಪೆಕ್ಟರ್ ಹೇಗೆ ಹೊರಟಾಗಿ ನೋಡ್ಕೊಂಡ ಅಂತ. ದಾನಪ್ಪನ ಬಗ್ಗೆ ನಿಮ್ಗೆ ಯೋಚನೆ ಬೇಡ. ಅವನು ಯಾರೇ ಹೋಗಿ ಸಹಾಯ ಕೇಳಿದ್ರು ಇಲ್ಲ ಅನ್ನೋ ವ್ಯಕ್ತಿ ಅಲ್ಲ. ಇದೇ ಹೊತ್ತು ಬೆಳಗಾರ ಏನಾದ್ರು ಫೋನ್ ಮಾಡಿದ್ರೆ ನಿನ್ನಿಂದ ನಮ್ಮ ಸಂಸಾರ ಆಗ್ತದೆ ಅಂತ ಹೇಳಿ ಏನಾದ್ರೂ ಒಳ್ಳೇದಾಗ್ಬೋದು. ಈಗ ದಾನಪ್ಪನ ಕಡೆ ಹೋಗ್ತೀರಾ? ಆಯ್ತು, ನಾನು ಫೋನ್ ಮಾಡಿ ಕೇಳ್ತೀನಿ ರೀ, ನೋಡೋಣ ಎಲ್ಲಿದ್ದಾನೆ ಅಂತ. ನನ್ನ ಹೃದಯವನ್ನು ಅಪ್ಪಳಿಸಿತು. ನಿನ್ನ ಕಣ್ಣಿನ ಕೋಲ್ಬಿಚ್ಚು ನನ್ನ ಹೃದಯವನ್ನು ಅಪ್ಪಳಿಸಿತು. ನಿನ್ನ ನೋಡಿದ ಆ ಕ್ಷಣ ಮರೆಯಲಾಗದ ಆ ಕ್ಷಣ, ಮರೆಯಲಾಗದ ಆ ಕ್ಷಣ. ಓ, ಭಾವಿ ಮುಖ್ಯಮಂತ್ರಿಗಳು
ನಮಸ್ಕಾರ ಸರ್. ಎಷ್ಟು ಅಪರೂಪ ನಿಮ್ಮ ನೋಡೋದು. ಏನ್ ಪ್ರಕಾಶ್, ಜನರಲ್ಲಿ ಎಷ್ಟೊಂದು ಟೆನ್ಷನ್ ಇದೆ. ಹೊರಗಡೆ ಎಲೆಕ್ಷನ್ ಸಲುವಾಗಿ ಕಾಯ್ತಿದ್ದಾರೆ. ನೀವು ಆರಾಮಾಗಿ ಪದ್ಯ ಬರೀತಿದ್ದೀರಲ್ಲ, ಒಳ್ಳೆ ಕವಿಗಳು. ರಾಜಕೀಯ ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಸರ್. ಇದು ಒಳ್ಳೇದೈತೆ. ನಿಮ್ ರಾಜ್ಯ, ನಿಮ್ ಸರ್ಕಾರ ಎಡಬಲ ಅಂತ ಮತ ಚಲಾಯಿಸಿರ್ತೀರಿ. ಪರಿಣಾಮ ಬಗ್ಗೆ ಆಸಕ್ತಿ ಇಲ್ವೇ? ನೀವು ಇದ್ದೀರಲ್ಲ ಸರ್, ಅದನ್ನೆಲ್ಲ ನೋಡ್ಕೊಳ್ಳೋದಲ್ಲ. ಒಳ್ಳೆ ಕವಿಗಳು. ಎಲ್ಲಿ ನಿಮ್ ಮನೆಯವ್ರು ಕಾಣಿಸ್ತಿಲ್ಲ? ಹೆಣ್ಮಕ್ಳ ವಿಷಯ ನಿಮ್ಗೆ ಗೊತ್ತೇ ಅಲ್ವಾ ಸರ್? ಪೂಜೆ ಪುನಸ್ಕಾರ, ತೊಟ್ಟಿಲು, ನಾಮಕರಣ ಅಂತ ಎಲ್ಲೋ ಹೋಗಿದ್ದಾರೆ. ಅದು ಇಲ್ಲಿ ಎಲೆಕ್ಷನ್ ಕೌಂಟಿಂಗ್ ನಡೆದಾಗ ನೀವು ನಮ್ಮ ಮನೆ ಕಡೆಗೆ ಬಂದಿದ್ರಲ್ಲ ಸರ್, ಹೇಗಿದೆ ಎಲೆಕ್ಷನ್ ಸೀನು? ಗೊತ್ತಿರೋ ಸುದ್ದಿ ಪ್ರಕಾರ ನಮ್ಮವರೇ ಬಂದಿದ್ದಾರೆ. 12 ಸೀಟ್ಗಳ ಪೈಕಿ 7 ಸೀಟ್ ಬಂದಿದೆ ಅಂತೆ. ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ನೋಡೋಣ, ಇನ್ನು ಕೌಂಟಿಂಗ್ ನಡೀತಾ ಇದೆ. ಪಾಪ ಈಗ ಶ್ರೀಕಾಂಚಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ ಸರ್? ಛೇ, ಇದನ್ನೆಲ್ಲ ನೆನೆಸ್ಕೊಂಡಾಗ ಯಾರಿಗೆ ಬೇಕು ಎಲೆಕ್ಷನ್ ಅನಿಸ್ಬಿಡತ್ತೆ. ಆದ್ರೆ ಅವ್ರೇನೋ ತಿಳಿದುಕೊಂಡು ಶ್ರೀಕಾಂಚಿ ಕೊಲೆ ಮಾಡಿದ್ರೆ ಅದು ಇನ್ನೇನೋ ಆಯ್ತಲ್ವಾ ಸರ್? ಅಥವಾ ಹೀಗಾಗುತ್ತೆ ಅಂತ ಗೊತ್ತಿದ್ರೆ ಶ್ರೀಕಾಂಚಿ ಕೊಲೆ ಮಾಡ್ತಿದ್ರು ಇದು. ಏನಂದ್ರಿ? ಅದೇ ಸರ್, ವಿರೋಧ ಪಕ್ಷ ಕಡೆಯಲ್ಲಿ ಇಮೇಜ್ ಇರೋದು ಶ್ರೀಕಾಂಚಿ ಒಬ್ಬರಿಗೆ ಮಾತ್ರ. ಅವರನ್ನೇ ಮುಗಿಸ್ಬಿಟ್ರೆ ಎಲೆಕ್ಷನ್ ಸಲೀಸ್ ಆಗಿ ಗೆಲ್ಬಹುದು ಅಂತ. ಅದೆಲ್ಲ ಬಿಡಿ ಪ್ರಕಾಶ್. ಒಂದ್ ವೇಳೆ ಆ ಕೊಲೆಗಾರ ನಿಮ್ಮ ಮನೆಗೆ ಬಂದ ಅಂತ ಇಟ್ಕೊಳ್ಳಿ. ಹೋಗಿ ಸರ್, ಅದನ್ನೆಲ್ಲ ನಾವೇ ಕಿಟ್ಕೊಳ್ಳೋಣ. ಇದಕ್ಕೆ ಇವರು ನಿರುಪದ್ರವಿಗಳು. ಕ್ರಿಸ್ತೂರು ಕಂಡ್ರೆ ಹೆದರೋದು. ಈಗ ಯೋಚಿಸಿ ಬರ್ಬೋದಲ್ಲ? ಹೋಗ್ಲಿ ಬಿಡಿ ಸರ್, ಸುಮ್ನೆ ಅದನ್ನೆಲ್ಲ ನಾನು ಯಾಕೆ ಯೋಚನೆ ಮಾಡೋಣ? ಪ್ರಕಾಶ್, ನಿಮ್ಮಲ್ಲಿ ಏನೋ ಹೇಳ್ಬೇಕಂತಿದ್ದೀನಿ. ಒಂದು ಫೋನ್ ಮಾಡ್ಬೋದಾ? ಧಾರವಾಡದಾಗಿ ಮಾಡಿ ಸರ್. ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ನೀವು ಮಾತಾಡ್ತಾ ಇರಿ, ನಾನು ತಿಳಿಸ್ಕೊಂಡು ಬರ್ತೀನಿ. ಆಯ್ತು ಪ್ರಕಾಶ್. ಹಲೋ. ನಾನಪ್ಪ. ಹೌದ್ರಿ, ಯಾರು? ರುದ್ರಪ್ಪ ಮಾತಾಡ್ತಾ ಇರೋದು. ನಮಸ್ಕಾರ ರೀ ಸಾಹೇಬ್ರ. ಏನ್ರಿ, ನಮ್ಮ ಪಕ್ಷ ಜಯ ಭಾರತ ರೂಪಲ್ಲಿ ಆರಾಮ ಕೂತಿದ್ದೀರಲ್ಲ? ಸಾಹೇಬ್ರ, ರೂಮಾಗ ಆರಾಮಾಗಿ ಕೂತೀನಿ ಅಂತ ಹೇಳ್ತಿರಲ್ರಿ ಸಾಹೇಬ್ರ. ಎಲ್ಲಿಗೆ ಹೋಗಿದ್ರಿ? 5-6 ಬಾರಿ ನಿಮ್ ಮನೆಗೆ ಬಂದಿದ್ದ. 2-3 ಬಾರಿ ನಿಮ್ ಫೋನು ಮಾಡಿದ್ರಿ ಸಾಹೇಬ್ರ. ಎಲ್ಲಿಗೆ ಹೋಗಿರಿ? ಯಾಕೆ, ಏನಾದ್ರು ಅರ್ಜೆಂಟ್ ಇತ್ತಾ? ಅರ್ಜೆಂಟ್ ಇತ್ತಂತ ಕೇಳ್ತಿರಲ್ರಿ ಸಾಹೇಬ್ರ. ಸಾಹೇಬ್ರ, ಯಾವ್ದೋ ಒಂದು ಹೆಂಗಸ್ ಬಂದೇಳ್ರಿ, ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಹಾಕ್ಯಾರ. ದಯವಿಟ್ಟು ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿ ಆ ಕೇಸ್ನ ನಿಕಾಲಿ ಮಾಡಿಸಿದ್ರು ಅಂತ ಹೇಳ್ರಿ ಸಾಹೇಬ್ರ. ಇದೇನ್ರಿ ಜನಪ್ಪ, ಇವತ್ತು ನಿರ್ಮಾಣ ಮಾಡ್ಕೊಂಡ್ರಿ. ನಿಮ್ ಗಲಾಟೆಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ. ಹೌದ್ರಿ ಸಾಹೇಬ್ರ, ಆ ಪೇಪರ್ನವ್ರಿಗೆ ನೀವು ಒಂದು ಮಾತು ಹೇಳಿದ್ರ ಭಾರಿ ಉಪಕಾರ ಆಗ್ತೈತೆ ನೋಡ್ರಿ ಸಾಹೇಬ್ರ. ಮಾಡೋಣಂತೆ. ನಡೆದದ್ದೇನು ಸಾಹೇಬ್ರ? ನಡೆದಿದ್ದು ಇಷ್ಟ ರೀ, ಯಾವ್ದೋ ಒಂದು ಹೆಂಗ್ಸ್ ಬಂದ್ರಿ, ನೋಡಕ್ಕ ಚಂದ ಇದ್ಲು ಅನ್ರಿ. ನಾವ್ ಒಂಚೂರು ಗುಂಡ್ ಹಾಕಿದ್ರಿ, ಏನೋ ಮೈ ಮರೆತು ಕೈ ಹಾಕಿದ್ರಿ ಸಾಹೇಬ್ರ. ಅದಕ್ಕ ಹೆಂಗ್ಸು ಚೀರಾಗ ಓಡೋಗ್ಬಿಟ್ರಿ ಸಾಹೇಬ್ರ. ನಡೆದಿದ್ದು ಇಷ್ಟೇ ರೀ, ದೇವರಾಣಿ ಇನ್ನೇನು ನಡೆದಿದ್ರಿ ಸಾಹೇಬ್ರ. ಕೃಷ್ಣಪ್ಪ ಅವ್ರು ಬಂದ್ರಂತೆ. ಹೌದ್ರಿ ಸಾಹೇಬ್ರ. ನೋಡಿ, ಇದನ್ನೆಲ್ಲ ನೋಡ್ತಿದ್ರೆ ಮುಂಚೆನೆ ಪ್ಲಾನ್ ಮಾಡಿದ್ದು ಅಂತ ಅನ್ಸೋದಿಲ್ವಾ? ಹೆಂಗ್ ಹೇಳ್ತೀರಿ ಸಾಹೇಬ್ರ? ಇದಕ್ಕೆ ನೋಡಿ ನಿಮ್ಮನ್ನ ಮುದ್ರು ಅನ್ನೋದು. ಆರೇನೋ ಶ್ರೀಕಾಂಚಿ ಕೊನೆ ಆಸೆ ಹೇಳ್ತೀನಿ. ನೀವು ಅದನ್ನ ಯಾರ ಮುಂದೆ ಹೇಳ್ತೀನಿ, ನಾನೇನ್ ಮಾಡ್ಲಿ? ಸಾಹೇಬ್ರ, ನಾ ಯಾರ ಮುಂದೆ ಬಾಯಿ ಬಿಟ್ಟಿಲ್ರಿ? ಹೇಳಲೇಬೇಕು. ಯಾವಾಗ ಈ ವಿಷಯ ಆ ಕೃಷ್ಣಪ್ಪನಿಗೆ ಗೊತ್ತಾಯ್ತು, ಆವಾಗಲೇ ಇದೆಲ್ಲ ನಡೆದಿರೋದು. ಎಂತ ಕೊಟ್ಟಿ ಮಗರಿ ಆ ಕೃಷ್ಣ ಸಾಹೇಬ್ರ. ನಾನ್ ಮುಖ್ಯಮಂತ್ರಿ ಆಗ್ಲಿ ಬಿಡ್ಲಿ, ಆ ಕೃಷ್ಣ ಅದ ಹೆಂಗ್ ಮಂತ್ರಿ ನೋಡಿ ಬಿಡ್ತೀನಿ ಸಾಹೇಬ್ರ. ದಯವಿಟ್ಟು ಈ ಪೇಪರ್ ಕೇಸ್ ಅಂತ ಬರ್ದಾಗ ಮಾಡ್ರಿ ಸಾಹೇಬ್ರ, ಭಾರಿ ಉಪಕಾರ ಆಗ್ತೈತ್ರಿ. ನಮ್ಮ ಮುಂದಿನ ಮುಖ್ಯಮಂತ್ರಿ ನೀವೇ ರೀ. ಆ ಸಿದ್ಲಿಂಗು ಆ ಸಿದ್ಲಿಂಗ್ ವಿಚಾರ ಬಿಟ್ಟಾಕ್ರಿ ಸಾಹೇಬ್ರ. ನೀವ್ ಎಲ್ಲಿದ್ರೆ ಹೇಳ್ರಿ, ಬಂದ್ಬಿಡ್ತೀನಿ, ಚರ್ಚೆ ಮಾಡೋಣ ಅಂತ. ಆಯ್ತು, ಆಫೀಸ್ ಕಡೆ ಬನ್ನಿ. ಹಾ, ಸರಿ ಸಾಹೇಬ್ರ. ಇಷ್ಟೊತ್ತೇನ್ ಮಾತಾಡಿದ್ರು ಒಂದು ಕೇಳಿಸ್ಕೊಂಡ್ರು ಅದರ ಅರ್ಥ ಆಗೋದಿಲ್ಲ. ಹಾ, ಒಬ್ಬ ಸಾಮಾನ್ಯ ಹೆಂಗಸು ಮನೆಯಲ್ಲಿದ್ದಾಗ ಕೊಲೆಗಾರ ಬಂದ ಅಂತಿಕೊಳ್ಳಿ, ಆಗ ಅವಳು ಏನ್ ಮಾಡ್ಬೋದು? ಮೋರ್ಚೆ ಬೀಳ್ಬೋದು, ಸಾಯ್ಬೋದು, ಇಲ್ಲ ಬಂದವರಿಗೆ ಬಾಯಿ ಮುಚ್ಕೊಂಡು ಆಶ್ರಯ ಕೊಡ್ಬೋದು ಸರ್. ಖಂಡಿತ. ಪ್ರಕಾಶ್, ನಾನು ಏನೋ ನಿಮ್ಗೆ ಕೇಳಬೇಕು ಅಂತಿದ್ದೀನಿ, ಕೊಂಚ ಸಂಕೋಚ ಆಗ್ತಾ ಇದೆ. ನನ್ನ ಹತ್ರ ಯಾಕೆ ಸರ್ ಸಂಕೋಚ? ಅದು ಏನ್ ಕೇಳ್ಬೇಕಂತಿದ್ರು ನಿಸ್ಸಂಕೋಚವಾಗಿ ಕೇಳಿ.
ಆವಾಗಲೇ ಹೇಳಿದ್ನಲ್ಲ ಪ್ರಕಾಶ್. ಏನಂತ ನಾನು ಇಲ್ಲೇ ಇರುವಾಗ ಕಲೆಗಾರನ ಮನೆಗೆ ಬಂದಿದ್ದ ಅಂತ. ಹೌದು, ಏನಂದ್ರಿ ಸರ್? ಬೆಳಗ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಆ ದಿನ ಕೊಲೆ ಆದ ದಿನ ಕೊಲೆಗಾರ ನಿಮ್ಮ ಮನೆಯಲ್ಲಿ ಅಂದ್ರೆ ಇದೇ ಮನೇಲಿ ಬಚ್ಚಿಟ್ಕೊಂಡಿದ್ದಂತೆ. ಸರ್ ಆ ದಿನ ನನ್ನ ಮನೆಗೆ ಐತೆ. ಶ್ರೀಕಾಂತ್ ಜಿ ಭಾಷಣ ಕೇಳಕ್ ಹೋಗಿರ್ಲಿಲ್ವಾ? ಹೋಗಿದ್ದೆ. ನೋಡಿ, ಒಂದ್ ದಿವಸದಲ್ಲಿ 2 ಉತ್ತರ ಕೊಡ್ತೀರಿ. ಮನೇಲೂ ಇದ್ದೀನಿ ಅಂತ ಹೇಳ್ತೀರಿ, ಭಾಷಣ ಕೇಳಕ್ಕೂ ಹೋಗಿದ್ದೀನಿ ಅಂತೀರಿ. ಹೀಗಾದ್ರೆ ಹಾಗೆ ಪ್ರಕಾಶ್? ಭಾಷಣ ಕೇಳಕ್ಕೆ ಹೋಗಿದ್ದು ನಿಜ ಸರ್. ಕೊಲೆ ಕೂಡಲೇ ಓಡೋಡಿ ಮನೆಗೆ ಬಂದೆ. ಮನೆಯಲ್ಲಿ ಸರೋಜ ಬಿಟ್ಟೆ ಯಾರು ಇರ್ಲಿಲ್ಲ ಸರ್. ಅಂದ್ರೆ ಕೊಲೆ ಆದ ನಂತರನೇ ಮನೆಗೆ ಬಂದ್ರಿ ಅನ್ನಿ? ಹೌದು, ಕೊಲೆ ಆದ ಕೂಡಲೇ ಮನೆಗೆ ಬಂದೆ. ಆದ್ರೆ ಕೊಲೆಗಾರನೇ ಇಲ್ಲಿಗೆ ಬಂದಿದ್ದ ಅನ್ನೋದಕ್ಕೆ ಪೊಲೀಸ್ರ ಹತ್ರ ಸಾಕ್ಷಿ ಏನಿದೆ ಸರ್? ಅಥವಾ ಕೊಲೆ ಆದ ಕೂಡಲೇ ಓಡೋಡಿ ಮನೆಗೆ ಬಂದೆ ನನ್ನನ್ನೇ ಕೊಲೆಗಾರ ಅಂತ ಅನ್ಕೊಂಡ್ರು? ನಿಮ್ ಮೇಲೆ ನನ್ನ ಅನುಮಾನ ಇಲ್ಲ. ಒಂದ್ಸರಿ ಸ್ಟೇಷನ್ ಹೋಗಿ ವಿಚಾರಿಸ್ಕೊಂಡ್ ಬರುವ. ಸರ್ ಇಲ್ಲಿಂದಲೇ ಒಂದು ಸ್ಟೇಷನ್ ಫೋನ್ ಮಾಡಿದ್ರೆ ಚೆನ್ನಾಗಿರ್ತಲ್ಲ ಸರ್? ಹೀಗಾದ್ರೆ ನೋಡಿ, 1 ನಿಮಿಷ ಇಲ್ಲೇ ವಿಚಾರಿಸ್ಕೊಂಡ್ ಬರ್ತೀನಂತೆ. ಮಾಡಿ ಸರ್. ಹಲೋ, ಇನ್ಸ್ಪೆಕ್ಟರ್ ಮನೆ ಅಲ್ವಲ್ಲ ಇದು? ನಮಸ್ಕಾರ ಇನ್ಸ್ಪೆಕ್ಟ್ರೆ. ಯಾರೇ ನೀವು? ಚೆನ್ನಾಗಿದ್ದೀರಾ? ಎಲ್ಲಿ ನಿಮ್ಮ? ಎಲ್ಲಿದ್ದೀರಾ? ಅದೇ ಬೆಳಿಗ್ಗೆ ಫೋನ್ ಮಾಡ್ತೀರಲ್ಲ, ಇಷ್ಟು ಪ್ರಕಾಶ್ ಹೋಗ್ತೀನಿ. ಆ ವಿಷಯನೇ. ಇವನು ಬಿಸ್ಕೂಲ? ಇಲ್ಲ ಇಲ್ಲ, ನಾನೇ ಗೊತ್ತಾಗೋದೆ. ಆಯ್ತು. ನಮಸ್ಕಾರ. ಥ್ಯಾಂಕ್ ಯು. ಸರ್, ಕೊಲೆಗಾರ ಬಚ್ಚಿಟ್ಕೊಂಡಲ್ಲಿ ಸ್ಕೂಲಿಗೆ ಅಂತ ಪೊಲೀಸ್ ಹೇಳ್ತಿದ್ದಾರೆ. ನಾನದು ಇಲ್ಲಿಲ್ಲ ಅಂತ ಹೇಳಿದೆ. ಅಪ್ಪ ಸತ್ಯ ಈಗ ಮನ್ಸಾಗ್ರ ಆಯ್ತು ನೋಡಿ ಸರ್. ಯಾವ್ದಕ್ಕೂ ಒಂದ್ಸರಿ ಮನೆಯಲ್ಲೆಲ್ಲ ಹುಡ್ಕೊಡಿ. ಪೊಲೀಸರಿಗೆ ಅನುಮಾನ ಇದ್ಮೇಲೆ ಬನ್ನಿ ಸರ್, ಇಲ್ಲಿ ಡ್ರಾಯಿಂಗ್ ಬನ್ನಿ ನೋಡಿ. ಇಲ್ಲಿ ಬುಕ್ಸ್ ಹಾಕಿದೆ ಸರ್, ಬನ್ನಿ ಸರ್ ಎಲ್ಲಿದೆ ಅಂತ ನೋಡಕ್ಕೆ. ಆಯ್ತು ಪ್ರಕಾಶ್, ನಾನು ಹೋಗಿ ಬರ್ತೀನಿ. ಯಾವ್ದಕ್ಕೂ ಒಂದ್ಸರಿ ಹಾಸಿಗೆ ಕೆಳಗೆಲ್ಲ ಹೋಗಿ ನೋಡಿ. ಸಿಕ್ಕರೆ ಒಳ್ಳೇದು, ಸಿಗದಿದ್ರೆ ಇನ್ನೂ ಒಳ್ಳೇದು. ಪ್ರಕಾಶ್, ಸರ್ ಧೈರ್ಯ ತಗೋಬೇಕು ಪ್ರಕಾಶ್. ಯಾವ್ದಕ್ಕೂ ನಾನಿದ್ದೀನಿ ಅಂತ ನಿಮ್ಗೆ ನೆನಪಿರ್ಲಿ. ಈ ವಿಷಯ ನಿಮ್ ಹೆಂಡತಿ ಗೊತ್ತಾ? ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ಸರ್. ಹಾಗಿದ್ರೆ ಇದು ಪಿಸ್ತೂಲ್ ಪ್ರಕಾಶ್. ನೋಡಿ, ನಿಮ್ಮಿಬ್ಬರಲ್ಲೂ ಒಬ್ರಿಗೆ ಗೊತ್ತಿದ್ದೇನೋ ಈ ಪಿಸ್ತೂಲ್ ಇಲ್ಲಿಗೆ ಬರಕ್ ಸಾಧ್ಯನೇ ಇಲ್ಲ. ಪ್ರಕಾಶ್, ಹೆಂಗಸು ಅನೇಕ ವಿಚಾರಗಳಲ್ಲಿ ಅಪಾಯಕಾರಿ. ಕೆನ್ನೆ ಮೇಲೆ ಲೇಸರ್ ಆಡಿಸಿದಾಗ ಆಡಿಸ್ಬೇಕು. ಸ್ವಲ್ಪ ಅಪಾಯ ತಪ್ಪಿದ್ರು ರಕ್ತ ಸುರಿಸ್ಬೇಕಾಗತ್ತೆ. ಯಾವ್ದಕ್ಕೂ ನಿಮ್ ಹೆಂಡತಿ ಬಂದ್ಮೇಲೆ ವಿಚಾರಿಸಿ ಆಮೇಲೆ ತೀರ್ಮಾನಕ್ಕೆ ಬನ್ನಿ. ಕೊಲೆಗಾರ ಏನಾದ್ರೂ ಈ ಕಡೆ ಬಂದ್ರೆ ಪೊಲೀಸ್ನವ್ರಿಗೆ ತಿಳಿಸ್ಬೇಡಿ. ಯಾವುದೇ ವಿಷಯಕ್ಕೂ ನನ್ನ ಹೆಸರು ಮಾತ್ರ ತರಬೇಡಿಪ್ಪ. ನಾನಿನ್ನ ಬರಲ್ಲ. ನಮಸ್ಕಾರ. ಮಧುರ ಪ್ರೀತಿ
ಹಾಯ್ ಏನು ಈಗಷ್ಟೇ ಬಂದಿರೋ ಆಗಿದೆ, ಇನ್ನು ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ. ಕಾಫಿ ಏನಾದ್ರು ಮಾಡ್ಕೊಡ್ಲಾ? ರುಚಿ, ಒಬ್ಬ ಹುಡುಗಿ ಅನೇಕ ಕಥೆಗಳಿಗೆ ಹೀರೋನ ಆಗೋದಲ್ವಾ? ಏನಂದ್ರೆ? ನಿಜ, ದಿನ ಮಧ್ಯಾಹ್ನ ನಾನು ಇಲ್ಲದೆ ಇರುವಾಗ ಮನೆಗೆ ಬರ್ತೀಯಂತೆ. ನಿಮಗ್ ಗೊತ್ತಲ್ಲ ನಾನು ಬಿಡಿರೋದಿಲ್ಲ ಅಂತ. ಇವತ್ತು ಬಂದಿದ್ಯಾ ಇಲ್ವಾ ಹೇಳು. ಏನಾಗಿದೆ ಅಂತ ಅರ್ಥ ಆಯ್ತಾ? ತಿಳಿತಾ? ಕುಡಿಯೋದಕ್ಕೆ ಶುರು ಮಾಡಿದ್ರ? ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಿ ನೀವು. ಇದು ನಾನ್ ಕುಡಿದಲ್ಲ. ಬೇರೆ ಕುಡಿದು ಖಾಲಿ ಮಾಡ್ತಾರ, ಜೇಬ್ ಹಿಡ್ಕೊಂಡ್ಬಂದ್ರ? ಹೌದು, ಖಾಲಿ ಬಾಟ್ಲಿ ಸಿಗರೆಟ್ ತುಂಡು ಕಲೆಕ್ಟ್ ಮಾಡೋ ಹವ್ಯಾಸ ಇದೆ ನನಗೆ. ನೋಡು ಈಗ ಸಿಗರೆಟ್ ತುಂಡು ನೋಡು ಎಷ್ಟಿವೆ ಅಂತ ನೋಡು. ನನಗ್ ಗೊತ್ತಿತ್ತು ನೋಡು, ನೀವು ಮುಂಚೆ ಏನಾದ್ರು ಸಿಗರೇಟ್ ಸೇರ್ತೀರಾ ಅಂತ. ಎಷ್ಟೊಂದು ವಿಷಯ ತಿಳಿದುಕೊಂಡಿದ್ಯಾ ಅಲ್ವಾ? ಕಣ್ಣೀರಿನಿಂದ ಮೋಸ ಮಾಡಬಹುದು ಅಂತಾನು ತಿಳಿದುಕೊಂಡಿದ್ಯಾ? ಹೊರೆಯುವ ಸತ್ಯಗಳನ್ನು ಒಳಗಿಟ್ಟುಕೊಂಡು ಬೆಚ್ಚನೆ ಸುಳ್ಳುಗಳನ್ನು ಹೇಳಿ ಕೂಗ್ತಾ ಇದ್ಯಾ? ನೋಡಿ, ನಿಮ್ಗೆ ನಿಜ ಗೊತ್ತಿಲ್ಲ, ಇದು ತುಂಬಾ ಮಾತಾಡ್ಬೇಕು. ಬನ್ನಿ. ಯಾರು ಸ್ಕೂಟರ್ ಮೇಲೆ ಫಾಲೋ ಮಾಡ್ತಾನೆ, ಕೊಲೆ ಮಾಡ್ತೀನಿ ಅಂತ ಕಾಲೇಜ್ಗೆ ಫೋನ್ ಮಾಡ್ತಾನೆ. ಮನೆಯಲ್ಲಿ ಪಿಸ್ತೂಲ್ ಯಾಕೆ ಬಂತಿಲ್ಲ? ಈ ಪಿಸ್ತೂಲ್ ಯಾಕೆ ಬಂತಿಲ್ಲ? ಇಷ್ಟು ನಿಲ್ಲಿತ್ತ ನನ್ಗೇನು ಗೊತ್ತದ ಹೇಗ್ ಬಂತು ಅಂತ. ಯಾರ್ಯಾರು ಏನೇನು ಹೇಳೋದಿತ್ತ ವಿಚಾರಿಸ್ತಾ ಇದ್ದಾರೆ. ನಿಜ ನಿಮ್ಗೆ ಗೊತ್ತಿಲ್ಲ. ಆಯ್ತು, ಅವರು ಸುಳ್ಳು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ನಿಜ ಏನಂತ ನೀನ್ ಹೇಳ್ಬೋದಲ್ವಾ? ಕಾಲ ಬಂದಾಗ ಹೇಳ್ತೀನಿ ಪ್ರಕಾಶ್. ಇದು ಅಲ್ವಾ ಕಾಲ? ಹೇಳೆ. ಇಷ್ಟು ದಿನ ಕುರುಡಾಗಿದ್ದೆ, ಈಗ ನೀನು ಹೇಳೋ ಪಳಪಳ ಹೊಳೆಯುವ ಸತ್ಯದಿಂದ ಈ ಪಾಮರನಿಗೆ ಕಣ್ಣಾದ್ರೂ ಬರ್ಲಿ. ನನ್ ಮುಖ ನೋಡಿ ಹೇಳಿ ಪ್ರಕಾಶ್, ಈ ಮಾತು ನಿಮ್ಗೆ ಯಾರು ಹೇಳಿದ್ರು ಅಂತ. ಅಂದ್ರೆ ನಾನು ಹೇಳಿದ್ದು ನಿಜ ತಾನೆ? ಶ್ರೀಕಾಂತ್ ಕೊಲೆ ಆ ದಿವಸ ಅದು ಯಾವ ಬೋಳಿ ಮಗ ಬಂದಿದ್ದ? ಅದು ಯಾವನ ಬೆಡ್ರೂಮ್ ನಲ್ಲಿ ಇಟ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದೆ? ಅದು ಯಾವ ಬೋಳಿ ಮಗ ಬಂದಿ ಅಂತ ಫೋನ್ ಮಾಡ್ತಿದ್ದಾನೆ? ಪ್ರಕಾಶ್, ನಾನೆಲ್ಲ ಹೇಳ್ತಿರೋದು ನೀವು ಯಾಕೆ ಗೊತ್ತಿಲ್ಲ ಪ್ರಕಾಶ್? ನನ್ ಮಾತು ಹೇಳಿ ಪ್ರಕಾಶ್. ಕಂತು ಕಂತಾಗಿ ಸತ್ಯ ಬೇಡವೆ, ಇಡಿಯಾಗಿ ಈ ಕ್ಷಣ ಬರಬೇಕು. ನಿಮ್ಗೆಲ್ಲ ಹೇಳ್ತೀನಿ ಪ್ರಕಾಶ್, ಎಲ್ಲಾನು ಹೇಳ್ತೀನಿ. ಸುಮ್ಮನೆ ತುಂಬಿದ ನನ್ನ ಬಾಳಲ್ಲಿ ಬಣ್ಣ ಬಣ್ಣದವಳು ಅಂದುಕೊಂಡೆ. ನನ್ನ ಆತ್ಮಕ್ಕೆ ಹೊಸ ಹುಟ್ಟು ಕೊಟ್ಟವಳು ಅಂದ್ಕೊಂಡೆ. ನನ್ನೆಲ್ಲ ಕನಸುಗಳಿಗಿಂತ ನಿನ್ನೊಂದಿಗಿನ ಒಂದು ಕ್ಷಣದ ಜೀವನ ಕೊಡು ಅಂದುಕೊಂಡೆ. ನಿನ್ನ ಸಣ್ಣ ತಕರಾರುಗಳೆಲ್ಲ ನನ್ನ ಪ್ರೀತಿಯ ಗೀತೆ ಮಾಡಿ ಹಾಡಿ ಹೋಗಲಿದೆ. ಆದ್ರೆ ನೀನು ಸಾಮಾನ್ಯದ ಹೆಣ್ಣಲ್ಲ, ಸಾಮಾನ್ಯದ ಹೆಣ್ಣಲ್ಲ ನೀನು. ಪ್ರಕಾಶ್, ನಿಮ್ಗೆ ಸತ್ಯ ತಾನೇ ಬೇಕು? ಹೌದು ಈಗಲೇ ಬೇಕು ತಾನೇ? ಹೌದು ಹೌದು, ಈಗಲೇ ಬೇಕು. ಹಾಗಿದ್ರೆ ತಗೊಳ್ಳಿ ಪ್ರಕಾಶ್, ತಗೊಳ್ಳಿ. ನನ್ನ ಸಾಯ್ಸಾಕ್ಬಿಡಿ, ಸಾಯ್ಸಾಕ್ಬಿಡಿ. ನೀನು ಪ್ರೇಮಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧಳಾಗಿದ್ಯಲ್ವಾ? ನನಗೋಸ್ಕರ ಒಂದು ಸಣ್ಣ ಸತ್ಯ ಹೇಳೋದಕ್ಕೂ ಸಿದ್ಧಳಿಲ್ಲಲ್ವಾ ನೀನು? ಕೊನೆ ಪಕ್ಷ ಅವನ ಹೆಸರಾದ್ರೂ ಹೇಳು. ಇಲ್ಲಿಂದಲೇ ಧನ್ಯವಾದಗಳು ಹೇಳುತ್ತೇನೆ. ಪ್ರಕಾಶ್, ನಾನೆಲ್ಲ ಹೇಳ್ತೀನಿ. ನೀವು ಯಾಕೆ ಪ್ರಕಾಶ್? ಯಾಕೆ ಗೊತ್ತಿಲ್ಲ? ಈಗ ನೀನ್ ಸತ್ಯ ಹೇಳದೇ ಇದ್ರೆ ನಾನೇ ಸಾಯ್ತೇನೆ. ನೀನಂತ ಸಾಯ್ತಾರೆ ಪ್ರಕಾಶ್, ಇದಕ್ಕೆಲ್ಲ ನಾನ್ ಕಾರಣ. ನಾನ್ ಸತ್ರೆ ಎಲ್ಲ ಸರಿ ಹೋಗುತ್ತೆ. ಬಿಟ್ಟು ನನ್ನ ಪಾಲಿಗೆ ನನ್ನ ಸಾಯ್ಬೇಕು. ಬಿಡಿ. ಯಾರು? ಸರೋಜನಾ? ಹೌದು, ನೀವ್ಯಾರು? ಯಾಕೆ ಗೊತ್ತು ಸಿಗ್ಲಿಲ್ವಾ? ನಾನು ನಿಮ್ಮ ಕಥೆಯಲ್ಲಿ ಬರುವ ವಿಲನ್, ಖಳನಾಯಕ. ಗೊತ್ತಾಯ್ತು ಯಾರು ಅಂತ? ಸಿದ್ಲಿಂಗು ಏನ್ರಿ? ಓ, ಈಗ ಗೊತ್ತಾಯ್ತು. ಹೇಗಿದ್ದಾನೆ ಹೀರೋ? ಏನ್ರಿ ಮನುಷ್ಯನೇನ್ರಿ ನೀವು? ನಾವಿಲ್ಲಿ ಇಬ್ರು ಗಂಟೆ ಹಿಂಸೆ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. ನೀವೇನ್ರಿ ಖುಷಿಯಾಗಿ ಹೋಗೋದು? ನಾಚಿಕೆ ಆಗಲ್ವಲ್ರಿ ನಿಮ್ಗೆ? ನೀವು ಪ್ರಕಾಶ್ ವಿಷಯ ತಾನು ಹೇಳ್ತಾ ಇರೋದು. ಅಯ್ಯೋ, ಒಂದು ಪದ್ಯ ಬರೆದ್ರೆ ಸರಿ ಹೋಗ್ತಾನೆ ಬಿಡಿ ಮೇಡಮ್. ನೋಡಿ, ಭಾರಿ ಬುದ್ಧಿಜೀವಿ ತರ ಮಾತಾಡ್ಬೇಡಿ. ನೀವ್ ಯಾವಾಗ ಬಂದ ಜಗಳ ಬಗ್ಗೆ ಇರ್ತೀರ ಹೇಳಿ? ಇಲ್ಲಾಂದ್ರೆ ನಾನು ಖುಷಿಯಾಗಿ ಕೂತಿದ್ದೆ. ಈಗಾಗಲೇ ಆಗಿದ್ದೀರಾ? ನನ್ನ ಮಾತು ಸ್ವಲ್ಪ ಕೇಳಿ. ಬರುವಾಗ ನನ್ನ ಪಿಸ್ತೂಲ್ ನಿಮ್ಮ ಮನೆಯಲ್ಲಿ ಮರ್ತು ಬಂದಿದ್ದೇನೆ. ಅದ್ರಿಂದಲೇ ಇಷ್ಟೆಲ್ಲ ಆಗಿರೋದು. ಅದು ಸರಿಯಾದ ಜಾಗಕ್ಕೆ ಯಾರಿಗೆ ತೋರಿಸಿದ್ರೆ ಮುಚ್ಚಿಡಿ. ಏನೇ ಆದ್ರೂ ರುದ್ರಪ್ರೇಮ ಸುಳಿ ಹತ್ತಬಾರ್ದು. ಹತ್ತಿದ್ರೆ ನಾನು ನೀವಿಬ್ರು ನಾಶವಾದ ಹಾಗೇನೆ. ನಾನ್ ಕೇಳ್ತಾ ಇರೋದು ನೀವ್ ಯಾವಾಗ ಬಂದ ಜಗಳ ಬಗ್ಗೆ ಇರ್ತೀರಾ ಅಂತ. ನಾಳೆ ರಾತ್ರಿ 8 ಗಂಟೆಗೆ ಬರ್ತೀನಿ. ಅಲ್ಲಿ ತನಕ ಪ್ರಕಾಶ್ ಏನ್ರಿ ಆದ್ರೆ ಏನ್ರಿ? ಕೊಲೆ ಮಾಡ್ತೀವಿ ಅಂತ ಫೋನ್ ಮಾಡ್ತೀರೇನ್ರಿ? ಸ್ಕೂಟರ್ ಫಾಲೋ ಮಾಡ್ತೀರೇನ್ರಿ? ನಿಮ್ಗೆ ಉಪಕಾರ ಮಾಡಿದ್ರೆ ನೀವು ಈ ರೀತಿ ಏನ್ರಿ ಉಪಕಾರ ತಿಳಿಸೋದು? ನೋಡಿ,
ನಾಳೆ ನಾನು ಇನ್ನೂ ಬೇಗನೆ ಬರ್ತೀನಿ, ಆಯ್ತಾ? ಪ್ರಕಾಶ್ ನಾನು ಕೊಡ್ತೀನಿ, ಮಾತಾಡಿ. ಎಲ್ಲ ನಾಳೆ. ನೋಡಿ, ನನಗೆ ನಾಳೆ ರಾತ್ರಿ 8 ಗಂಟೆಗೆ ಟೈಮ್ ಕೊಡ್ರಿ. ನಿಮ್ಗೆಲ್ಲ ಸತ್ಯ ತಿಳಿಸ್ತೀನಿ, ನಿಮ್ಗೆಲ್ಲ ಸತ್ಯ ತಿಳಿಸಿ ಸಾಯ್ತೀನಿ. ಅಲ್ಲಿ ತನಕ ನಂಗೆ ಬದುಕ್ಬಿಡಿ ಅಪ್ಪ, ಬದುಕ್ಬಿಡಿ. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಇದು ಯಾಕೆ ಜ್ವಲಿಸುತ್ತಿದೆ ಇನ್ನು ಶಾಂತಿ ಬೇಕೆ, ಇನ್ನು ಶಾಂತಿ ಬೇಕೆ, ನೀನು ಸುರಿಯುತ್ತಿತ್ತು ನಿನ್ನ ಮನೆಯ ದಾರಿಯಲ್ಲಿ, ನೀನು ಸುರಿಯುತ್ತಿತ್ತು ನಿನ್ನ ಮನೆಯ ದಾರಿಯಲ್ಲಿ, ಉರಿಯುತ್ತಿದೆಯೇನು ವಿಷ ಮಾತು ಮಾತಿನಲ್ಲಿ, ಮಾತು ಮಾತಿನಲ್ಲಿ, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ. ಜನಾಂತ ಗೆಲ್ಲಲು ವಿಫಲವಾದ ಬಲಪಕ್ಷವು ಮೊದಲ ಬಾರಿಗೆ ರಾಜ್ಯದಲ್ಲಿ ಇಂದು ಅಧಿಕಾರ ಪೀಠದಿಂದ ಕೆಳಗಿಳಿಯಿತು. ಮುಖ್ಯಮಂತ್ರಿ ಶ್ರೀ ಎಸ್.ಎಂ. ನಾಯಕ್ ಅವರು ಸೋತು ಕೂಡಲೇ ಇಂದು ರಾಜೀನಾಮೆ ಸಲ್ಲಿಸಿದರು. ಈವರೆಗೆ ಪ್ರಕಟವಾದ 230 ಸ್ಥಾನಗಳ ಪೈಕಿ 138 ಸ್ಥಾನಗಳನ್ನು ಗಳಿಸಿರುವ ಎಡರಂಗವು ಸರ್ಕಾರ ರಚಿಸುವ ಸನ್ನಾಹದಲ್ಲಿದೆ. 4 ವಿರೋಧ ಪಕ್ಷಗಳು ಕೂಡಿದ ಎಡರಂಗದ ನಾಯಕ ಜಯವಲ್ಲ ಜನತಾ ಜಯವೆಂದು ಹೇಳಿದರು. ಆಗಲೇ ಬಹುಮತ ಗಳಿಸಿರುವ ಎಡರಂಗದವರು ಗೆದ್ದು ಬಂದ ಸದಸ್ಯರು ನಾಳೆಯ ಸಭೆ ಸೇರಿ ವಿಧಾನಸಭೆಯಲ್ಲಿ ತಮ್ಮ ನಾಯಕನನ್ನು ಆರಿಸುವರೆಂದು ಅವರು ಹೇಳಿದರು. ಫೋನ್ ಮಾಡಿದ್ರಲ್ಲ ಇವ್ರೆ. ಓಹೋ, ನೀವು ಏನಿದೆ ಬನ್ನಿ ಅಂತಿಲ್ಲ, ಕುಳಿತುಕೊಳ್ಳಿ ಅಂತಿಲ್ಲ. ಖಂಡಿತ ಇದು ಮನೆಗೆ ಬಂದಿರುವ ಅತಿಥಿಯನ್ನು ಸತ್ಕರಿಸುವ ರೀತಿಯಲ್ಲ ಪ್ರಕಾಶ್. ವೈದ್ಯ ನನ್ನ ಹೆಸರು ಸಿದ್ದಿಂಗು ಅಂತ. ಹೋಗ್ಲಿ, ಕುಳಿತುಕೊಳ್ಳ. ತಾವೇನು ಈ ಮನೆಗೆ ಹೊಸಬ್ರಲ್ವಲ್ಲ? ವ್ಯಂಗ್ಯ ಗೊತ್ತು ನನಗೆ, ಕವಿ ಅಲ್ಲದೆ ಮತ್ಯಾವ ಹೊಸ ಪದ್ಯ ಬಂದ್ರಿ ಓದಿ ಕೇಳೋಣ. ತಲೆ ಹರಟೆ ಬೇಡ, ನೇರವಾಗಿ ಉತ್ತರ ಹೇಳು. ಎಷ್ಟು ದಿನದಿಂದ ನೀನ್ ಸರೋಜನ ಬಂದಿದ್ಯಾ? ಇರು ರಾಜ, ಉದಾಹರಿಸ್ಕೊಂಡು ಹೇಳ್ತೀನಿ. ಹೇಗಿದೆಯಾ ಸರೋಜ? ಪ್ರಕಾಶ್ ಏನ್ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡ್ರಿ. ಹೇಳ್ತೀನಿ, ಹೇಳಿಕ್ಕೆ ಬಂದಿನಿ. ಈತನ ವಿಷಯ ನನಗಿರ್ಲಿ. ಹೇಳಯ್ಯ ರಾಜ್ಕುಮಾರ, ಮರ್ಯಾದೆ ಕೊಟ್ಟು ಮಾತಾಡಿ. ನೀನು ತಾನು ನನಗಾಗೋದಿಲ್ಲ. ನಾನು ಮಾತಾಡೋದೇ ಹೀಗೆ ಹೀಗೆ ಮಾತಾಡಲ್ಲ ಬೇಡವಾ? ಯಾಕೆ ಬೀಟ್ಸ್ ಅಂತ ತುಂಬಾ ಕೋಮಲ ನೀನು. ಲಾಲ್ ಬಾಗ್ನಲ್ಲಿ ಪ್ರೀತಿಸ್ಲಿಕ್ಕೆ ಹೋಗ್ತಾವ್. ನೀನೇ ಯಾಕೆ ಹಿಂಸೆ ಮಾಡ್ಕೊಳ್ತೀಯ? ಎದುರುಗಡೆ ಕೇಳು, ಏನ್ ವಿಷಯ ಬೇಕು? ನಿನಗೂ ಸರೋಜನಿಗೂ ಏನ್ ಸಂಬಂಧ? ಸರೋಜ ಹೆಣ್ಣು, ನಾನು ಗಂಡು. ಅಂದ್ರೆ ಏನ್ರಿ ನೀವ್ ಹೇಳ್ತಾ ಇರೋದು? ಹೇಳೋದೇನಿದೆ? ಅಯ್ಯಕ್ಕೆ ಮುಂದೆ ನೀನು ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಹೆಂಡತಿ ಬಗೆಗಿನ ಅನುಮಾನ ಕೂಡ ನೀನು ಸತ್ತಾಗಿ ಕಂಡುಕೊಂಡಿದ್ದಲ್ಲ, ಬೇರೆಯವರಿಂದ ಬಂದಿದೆ. ನನಗೂ ಕಣ್ಣಿದೆ. ಅದಕ್ಕೂ ಮುಂಚೆ ನಾ ಹೇಳಿದಕ್ಕೆ ಉತ್ತರ ಕೊಡು. ಸರೋಜಗೂ ನಿನಗೂ ಸಂಬಂಧಿದೆ ಅಂತ ನಿನಗೆ ಯಾರು ಹೇಳಿದ್ರು? ನನಗೂ ಕಣ್ಣಿದೆ ಅಂತ ಹೇಳಿದಾಯ್ತು. ಅದಕ್ಕೂ ಮುಂಚೆ ಹೇಳಿದಕ್ಕೆ ಉತ್ತರ ಕೊಡು. ನೀವು ಬಿಟ್ಟು ಕಿಸ್ತಲಿದ್ದಾರೆ ಇಲ್ಲಿ. ಎಷ್ಟು ನೀಡಿದೆ ಅಂತ ನಿನಗೆ ಯಾರು ಹೇಳಿದ್ರು? ಹಾಸಿಗೆ ಕೆಳಗಿಟ್ರೆ ಮಲ್ತವ್ರಿಗೆ ಗೊತ್ತಾಗಲ್ಬೇಡ್ರಿ. 5-6 ದಿನ ಮಲಗಿದ್ರಿ, ನಿನ್ನೆ ಮಾತ್ರ ಗೊತ್ತಾಯ್ತು. ಅಲ್ವಾ? ನಿನಗೆ ಸರೋಜ ಹೇಳಿದಂತ ಗೊತ್ತು ನನಗೆ. ಎಷ್ಟೊಂದು ವಿಶ್ವಾಸ ಅಲ್ವೇ ಅವ್ರ ಮೇಲೆ? ಅದನ್ನೇ ಕೇಳ್ತಾ ಇದ್ದೀನಿ. ವಿಶ್ವಾಸ ಇದೆ ಅಂತ ನಿನಗೆ ಯಾರು ಹೇಳಿದ್ದು? ಬಾಯಿ ಬಿಡಿದ್ರೆ ಬಾಯಿ ಬಿಡ್ತಾರೆ. ಏನ್ ಮಾಡ್ತಾ ಇದ್ದೀರಾ? ನಾವು ದಯವಿಟ್ಟು ಬಾಯಿ ಬಿಟ್ಕೊಂಡಿರ್ಬೇಕು. ಹೇಳು ಮಹಾಕವಿ ಸುನಿಯೋಸು
ನಂಬಿಕೊಂಡು ಸುಳ್ಳನ ಭಯವ ಸತ್ಯ ನಾನು ಹೇಳ ನಿನ್ನೆ ಸರೋಜೆ ಅಂತ ಇರುವಾಗ ಯಾವನೋ ಬಂದಿದ್ದ ಸರಿ ತಾನೆ ಸರಿ ಅಂತ ಹೋದ್ರೆ ಬಿಡ್ರಿ ನೀವು. ರುದ್ರಪ್ಪ ಬಂದಿದ್ದ. ಯಾವ ರುದ್ರಪ್ಪ ರುದ್ರಪ್ಪ ಹೌದು, ಅವರಿದ್ದಾಗಲೇ ಮನೆ ಹುಡುಕಿದ್ದು, ಅವರಿದ್ದಾಗಲೇ ಪಿಸ್ತೂಲ್ ಸಿಕ್ಕಿದ್ದು. ನಿಮ್ಮಿಬ್ಬರಿಗೆ ಹೆಸರು ಹೇಳ್ಕೊಡೋರು ಅಂತ ಹೇಳಿದ್ದು ಅವರೇ. ಅಂದ್ರೆ ನಿಮ್ಮ ಮನೆಯಲ್ಲಿ ಸಿಗರೇಟ್ ತುಂಡು ಬೀಳ್ತಾವ? ಹೌದು ಫೋನ್ ಇದೆ ಆದ್ರೂ ಬಿಲ್ ಬಂದಿಲ್ಲ. ಹೌದು. ಇದು ರುದ್ರಪ್ಪನ ಖಾಸಗಿ ಆಫೀಸ್ ಅಂತ ಗೊತ್ತಾಗಲಿಲ್ಲ ನನಗೆ. ಅಂದ್ರೆ ಅಂದ್ರೆ ನೀವು ಇಬ್ರು ಆಫೀಸ್ಗೆ ಹೋದಾಗ ಈ ಮನೆಯನ್ನ ರುದ್ರಪ್ಪ ತನ್ನ ಖಾಸಗಿ ಆಫೀಸ್ ತರ ಉಪಯೋಗಿಸ್ತಾನೆ ಅಂತ. ಕಾಗದ ಹಾಕಿರೋದಿಲ್ವೇನ್ರಿ? ನಾನು ಬಂದ ಹಾಗೆ ಕಿಟಕಿ ಹಾರ್ಬಿಡ್ಬೋದು, ದಾರಿ ಹುಡುಕಬಲ್ಲ. ಅವನಿಗೆ ಮನೆ ಇಲ್ವೇ, ಆಫೀಸ್ ಇಲ್ವೇ? ಅದು ಎಲ್ಲ ಬಿಟ್ಟು ನನ್ನ ಮನೆಗೆ ಕಳ್ಳ ನಾನು ಬಂದು ಉಪಯೋಗಿಸ್ತಾನಂತಂದ್ರೆ ನಾನು ಹೇಳಲ್ಲ. ನಿಮ್ಮಂತ ಮಾಧ್ಯಮವರೆಗಿನ ಭದ್ರಗಳ ಮನಿಬೇಕು ಅವನಿಗೆ. ಯಾಕೆಂದ್ರೆ ಚಾಂಡಲ್ ಕೆಲಸ ಮಾಡೋದಕ್ಕೆ. ನಾನು ಅವನು ಕೇಳಿ ಶ್ರೀಕಾಂತನ ಕೊಲೆ ಮಾಡೋದಕ್ಕೆ ಹಂಚಿದ್ದು ಇಂಥದೇ ಒಂದು ಮನೆಯಲ್ಲಿ. ಗಂಡ ಹೆಂಡರ ಮಧ್ಯೆ ಜಗಳ ಕಂಡಿಡಕ್ಕೆ ಅವನು ನಿಮ್ಮಿಬ್ಬರನ್ನ ಒಬ್ಬರಾದ ಮೇಲೆ ಒಬ್ಬರನ್ನ ಭೇಟಿ ಮಾಡ್ತಾನೆ. ನಿಮ್ಗಳ ತಲೆಯಲ್ಲಿಯೂ ಹುಳ ತುಂಬಿರ್ತಾನೆ. ಹಾಳಾದ್ರಿ ಪ್ರಕಾಶ್, ಹಾಳಾದ್ರಿ. ಆ ಶನಿ ರುದ್ರಪ್ಪ ಇಲ್ಲಿಗೂ ಬಂದಿದ್ದ. ಯಾವಾಗ ಬಂದಿದ್ದ? ಮೊನ್ನೆ ನೀವು ಕಾಲೇಜ್ನಲ್ಲಿ ಇದ್ದಾಗ. ಅಂದ್ರೆ ನೀನು ಪ್ರಕಾಶದಿಂದ ಬಚ್ಚಿಟ್ಕೊಂಡ ಖಾಸಗಿ ಹುಟ್ಟಿರ್ಬೇಕು. ಹೌದು, ಇದು ಉಮಾ ಕೊಂಡಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ. ಆದ್ರೆ ಚಿನ್ನದ್ದು ಸಾಲ ಮಾಡಿ ತಗೊಂಡೆ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಮೂಲಕ ನನ್ನನ್ನು ಹಿಡಿಯುವ ಉದ್ದೇಶ ಆತನದಾಗಿರಬೇಕು. ನಿಮಗೆ ನಮ್ಮನೆ ಬೇಕಾಗಿತ್ತೇನ್ರಿ ಅಂತದೇನಪ್ಪ ನಾವು ನಿಮಗೆ ಮಾಡಿರೋದು? ನಿಮ್ಮ ರಾಜಕೀಯ ತೀರ್ಣೆಗಳಿಗೆ ನಾವು ಬಲಿಪಶುಗಳಾಗಬೇಕು. ಸಿಟ್ಟಾಗಿ ಬಿಡಕವಿ, ನಿನ್ನ ಹಾಗೆ ನಾನು ಬಲಿಪಶು. ದೇವತೆಯೊಬ್ಬ ದೂರದಲ್ಲಿ ನಿಂತುಕೊಂಡೇ ನಮ್ಮ ಮೂವರ ಸೂತ್ರ ಆಡಿಸುತ್ತಿದ್ದಾನೆ. ತಪ್ಪ ಹುಟ್ಟಿ ಆ ದೇವರು ಒಬ್ಬರಿಗೆ ಮನೆಯಲ್ಲಿದ್ದಾನೆ. ಕವಿ ನೀವು ಪ್ರಕಾಶ್, ನಿನ್ನ ಕಾವ್ಯ ನಿನ್ನಿಂದ ಶುರು ಆಗಬೇಕಾಗಿತ್ತು. ಯಾವ ಜನಗಳ ಮಧ್ಯೆ ಇದೆಯೋ ಆ ಜನಗಳಿಂದ ಶುರು ಆಗಬೇಕಾಗಿತ್ತು. ಆದ್ರೆ ಜನ ಮಟ್ಟಿಗಾಗಿ ಆ ರುದ್ರಪ್ಪನ ಮೋಡಿ ಮಾತಿಗೆ ಕಿವಿಯಾದವರು, ದಡ್ಡತನ ಹಾಗೂ ಮುಗ್ಧತೆಗಳಿಂದ ಆತನ ಒಕ್ಕಲಾದವರು, ಆತನ ಹರಿಕೆಯ ಗುರಿಗಳಾದವರು. ಈ ಬಗ್ಗೆ ನಿನ್ನ ಕಾವ್ಯದಲ್ಲಿ ಯಾವುದೇ ಕೋಪವಿಲ್ಲ. ನನ್ನ ಕಾವ್ಯ ಏನಂತ ನನಗೆ ಗೊತ್ತಪ್ಪ. ಒಬ್ಬ ಕೊಲೆಗಾರನಿಂದ ಬರೆಯೋದನ್ನ ಕಲಿಬೇಕಾದಿದ್ದಿಲ್ಲ. ವಹಿಸಿದ್ರೆ ಕ್ಷಮಿಸು ಕವಿ. ತಾವು ದೊಡ್ಡ ಮನುಷ್ಯರು. ನಮ್ಮಂತ ಸಣ್ಣ ಜನಗಳ ಮೇಲೆ ನಿಮ್ ಕರ್ಣೆ ನುಡಿದು ನಮ್ಮ ಭಾಗ್ಯ ಸ್ವಾಮಿ. ತಾವು ರಾಜಕಾರಣಿಗಳು, ಪ್ರತಿಯೊಂದಕ್ಕೂ ಕಾರಣ ಹೇಳಬಲ್ಲಿರಿ. ಬಹುಶಃ ಶ್ರೀಕಾಂತ್ ಕೊಲೆ ಮಾಡಿದ್ದು ಕೂಡ ದೇಶ ಉದ್ಧಾರಕ್ಕಾಗಿನೇನೋ. ಖಂಡಿತ ಹೌದು. ಶ್ರೀಕಾಂತ್ ತೀರ್ಪಿದ್ರೆ ರುದ್ರಪ್ಪ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಈಗ ಅವನ್ ದಾರಿ ಸುಗಮವಾಯ್ತು, ಸಿಂಹಾಸನ. ರುದ್ರಪ್ಪ ಖಾನ ಆಯ್ತು ಅಂತ ಗೊತ್ತಿದ್ರು ನೀನ್ ಯಾಕೆ ಅವನ ಜೊತೆ ಶಾಮೀಲಾದ್ರೆ? ಶ್ರೀಕಾಂತ್ ರುದ್ರಪ್ಪನ ಶತ್ರು ಆದ್ರೆ ಅವರಿಬ್ಬರು ನನಗೆ ಶತ್ರುಗಳು. ಅವರಿಬ್ಬರು ನಮ್ಮ ದಡ್ಡತನದಿಂದಲೇ ಬೆಳೆದವರು. ಈ ಜಗತ್ತಿನಲ್ಲಿಯೇ ಶುದ್ಧವಾಗಿರುವುದು ಬಡತನ ಒಂದೇ. ಅದನ್ನು ಪ್ರಶ್ನೆಗೊಳಿಸುತ್ತಿದ್ದ ಶ್ರೀಕಾಂತ್ ಹೊಸ ಬಟ್ಟೆ ಹರಿದು ಚಿಂತೆ ಮಾಡಿ ಮೈಯಲ್ಲಿ ಧರಿಸಿಕೊಂಡು ಬಡತನವನ್ನು ಅಭಿನಯಿಸುತ್ತಿದ್ದ. ಸುಂದರವಾಗಿ ಆರ್ಕೆಸ್ಟ್ರಾ ಸಮೇತ ಹಾಡುತ್ತಾ ಬೆಳ್ಳಿಯ ತೆರೆಗಳ ಮೇಲೆ ಇರ್ತಿದ್ದ. ದೇವತೆಯಾಗಿ ಆಶೀರ್ವಾದ ಮಾಡುತ್ತಾ ಭಕ್ತಿಯ ತಿಳಿಸುತ್ತಿದ್ದ. ಜನಸಾಮಾನ್ಯರನ್ನು ತಮ್ಮ ಬಡತನವನ್ನ ಹಸಿವನ್ನ ಮರೆಯುವ ಹಾಗೆ ಮಾಡುತ್ತಿದ್ದ. ಅವನೆಂದು ಕೋಪಗೊಳ್ಳದ ಹಾಗೆ ಮಾಡುತ್ತಾ ರುದ್ರಪ್ಪನ ವ್ಯವಸ್ಥೆಯನ್ನು ಕಾಪಾಡುತ್ತಿದ್ದ. ಅದಕ್ಕಾಗಿ ಅವನನ್ನು ಕೊಂದಬೇಕೆಂದಿದೆ ಕೊಂದೆ. ಶ್ರೀಕಾಂತ್ ಗುಂಡಿನಿಂದ ಸಾಯಬಹುದಾಗಿದೆ ಸತ್ತ. ಆದ್ರೆ ಇನ್ನೊಂದು ದಿನಗಳ ಉಪ್ಪರಿಗೆ ದೇವರ ರುದ್ರಪ್ಪ ಆತ ಗುಂಡಿನಿಂದ ಸಾಯುವುದಿಲ್ಲ. ರಕ್ತ ಬೀಜಾಸುರಿದ್ದ ಹಾಗೆ ಸಪ್ತ ಸಮುದ್ರ ದಾಟಿ ನಡಿಗಟ್ಟೆ ಆಲದ ಮರದ ಬೊಟ್ಟರಿಯಲ್ಲಿರುವ ಗಿಳಿಯಲ್ಲಿ ತನ್ನ ಜೀವ ಇಟ್ಟಿದ್ದಾನೆ. ಆ ಪಕ್ಷಿ ಎಲ್ಲಿದೆ ಪತ್ತೆ ಮಾಡಿ ಎಲ್ಲಿದೆ ಗೊತ್ತಾ? ನನ್ನಿಂದ ಎವೆಯದೆ ದಡ್ಡತನ ಹಾಗೂ ಮುಗ್ಧತೆಗಳ ರಕ್ಷಣೆಯಲ್ಲಿ. ಈಗ ಅವನನ್ನು ಬೇಟೆಯಾಡುತ್ತಾರೆ. ಈಗ ಶುರು ಮಾಡ್ತೇನೆ. ಈ ಪಾರ್ಟಿ ಮೀಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿ ಆರಿಸೋದಕ್ಕೆ ಅವನನ್ನೇ ಆರಿಸ್ತಾರೆ. ಆರಿಸಿದ ಜನಕ್ಕೆ ಹೇಳ್ತೇನೆ, ನೋಡಿ ನಿಮ್ಮ ಮುಖ್ಯಮಂತ್ರಿ ಅಂತ ಸಂಪನ್ನ, ಶ್ರೀಕಾಂತಿನ ಕೊಂದವನು ಇವನೇ ಅಂತ ಹೇಳ್ತೇನೆ. ಯಾಕೆ ಕೊಂದ ಅಂತ ಹೇಳ್ತೇನೆ. ಹೇಳಿದ ಮೇಲೂ ಆತ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೆಲವರಲ್ಲಾದ್ರೂ ಅನುಮಾನ ಉಳಿಯತ್ತೆ. ರುದ್ರಪ್ಪನ ಗುಟ್ಟು ಬಯಲಾಗತ್ತೆ. ಇಷ್ಟಾದ್ರೆ ಇದು ಒಂದು ಒಳ್ಳೆ ಪ್ರಾರಂಭ.
ಕೊಳತು ನಾರ್ತಾ ಇರುವ ಈ ವ್ಯವಸ್ಥೆಯ ಕ್ಲೀನಿಂಗ್ ಕಾರ್ಯ ಆಗ್ಲಾದ್ರೂ ಶುರು ಆಗತ್ತೆ. ನಾನೀಗ ಅಲ್ಲಿಗೆ ಹೋಗೋ ಬರ್ತೀನಿ. ಗುಡ್ ಲಕ್ ಸಿದ್ದಿಗೂ, ಗುಡ್ ಲಕ್. ಥ್ಯಾಂಕ್ ಯು ಸಿಸ್ಟರ್. ಯಾವುದೇ ರೀತಿ ಸಂಬಂಧ ಇಲ್ಲ. ಮುಗ್ದಾಯ್ತು, ಎಲ್ಲ ಆಗುತ್ತೆ. ಈಗ ಪಾರ್ಟಿ ಮೀಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿಗಳೇ ಅನ್ಸುತ್ತೆ ಅವನೇ ಆಗ್ತಾರೆ. ಅವನು ಒಂದೊಂದು ಹೆಜ್ಜೆಗೆ ಒಂದೊಂದು ಬಲಿ ಆಗ್ಬೇಕು. ಒಂದಾದ ಮೇಲೆ ಇನ್ನೊಂದು ಹೀಗೆ ಮತ್ತೊಂದು ಇನ್ನೊಂದು ಹೆಜ್ಜೆ ಮಾಡ್ತಾರೆ. ಬರ್ತೀನಿ. ಬೇಡ ಸಿದ್ದಿಗೂ, ಬೇಡ. ನಾನು ಪ್ರಾಣ ಹೋದ್ರೂ ನಿನ್ನ ಹೋಗಲು ಬಿಡೋದಿಲ್ಲ. ಬೇಡ ಸಿದ್ದಿಗೂ, ಹೋಗ್ಬೇಡ. ರುದ್ರಪ್ಪನಿಗೆ ಬೇಕಾಗಿರೋದು ನನ್ನ ಪ್ರಕಾಶ್. ನನಗೋಸ್ಕರ ಈ ಮನೆಯಲ್ಲಿ ನೀವಿಬ್ಬರ ಮನೆಯಲ್ಲಿ ಬೇಕಿಲ್ಲ ನನಗೆ. ಹೋಗ್ಬೇಡ ಸಿದ್ದಿಗೂ. ಹೋಗ್ಬೇಡ. ಸಾಯೋದಕ್ಕೆ ನನಗೂ ದುಃಖವಾಗ್ತಿದೆ ಪ್ರಕಾಶ್. ಆದ್ರೆ ಸಾಯೋ ಮುನ್ನ ಸತ್ಯ ಕೆಲವು ಜನರಿಗೆ ಹೇಳಬೇಕಂತಿದೆ. ರುದ್ರಪ್ಪನ ಬಿಟ್ಟು ಬಯಲು ಮಾಡಬೇಕಂತಿದೆ. ನೀವಿಬ್ಬರಿಗೆ ಹೇಳಿದ್ದೇನೆ, ಕವಿ ನೀವು ಪ್ರಕಾಶ್, ನಾವು ಕಂಡುಕೊಂಡ ಸತ್ಯದ ಹಕ್ಕುದಾರ. ಇನ್ನು ಮೇಲಾದ್ರೂ ನೀವು ಜನಕ್ಕೆ ಹೇಳಿ, ಜನಕ್ಕೆ ಹೇಳಿ. ಬೇಡ ಸಿದ್ದಿಗೂ. ಅಳು ಪ್ರಕಾಶ್, ಅಳು ನನ್ನ ನಗರವೇ, ದೇಶವೇ, ದುಃಖಿಸಿ ನನ್ನ ಬಾಂಧವರೇ. ರಿಪೇರಿ ಮಾಡದ ಅನ್ಯಾಯಕ್ಕೆ, ಮಾಗದ ಗಾಯಕ್ಕೆ, ಮತ್ತೆ ನಾನು ತಂದು ಕೊಟ್ಟಿ ಅನಿವಾರ್ಯಕ್ಕೆ ದುಃಖಿಸಿ ನಾಳೆ ಹುಟ್ಟುವ ಸೂರ್ಯನಾದರೂ ನಮ್ಮ ಕೆಲಸವನ್ನು ಜಗತ್ತಿಗೆ ಹಂಚುವಾಗಲಿ, ಜಗತ್ತಿಗೆ ಹಂಚುವಾಗಲಿ. ಸಿದ್ದಿಗೂ, ಹೋಗ್ಬೇಡ ಸಿದ್ದಿಗೂ. ಅನೇಕ ಜೀವಿಗಳಿಗೆ ಜನ್ಮ ಕೊಟ್ಟಿರಿ ತಾಯೇ, ನೀನು ಸುಖವಾಗಿದೆಯಾ? ಗಾಯವಾಗಿದೆ ನಿನ್ನ ಬಾಯಿಗೆ, ಸಂಕೋಲಿ ಹಾಕಿದ್ದಾರೆ ನಿನ್ನ ಮೈಗೆ. ಆದರೂ ನಗ್ತಾ ಇದೆಯಾ? ನಿನ್ನ ನಗುವಿನ ಸಮುದ್ರದಲ್ಲಿ ಬಾಲಗೋಪಾಲರಾಗಿ ಬದುಕಬೇಕಿದ್ದ ನಮ್ಮನ್ನ ಆ ರುದ್ರಪ್ಪನಂತ ಚಾಂಡಲರು ಪುತ್ತಲಿಯಾಗಿ ಬಂದು ಬಲೆ ತೆಗೆದುಕೊಳ್ಳುತ್ತಿದ್ದಾರೆ. ತಾಯೇ, ಹೊತ್ತಿ ಉರಿತಾ ಇರುವ ಈ ನಮ್ಮ ದೇಶಕ್ಕೆ ನಿನ್ನ ಪ್ರೀತಿಯ ಮಳೆ ಸುರಿಯುವ ಹಾಗಾಗಲಿ ತಾಯಿ, ಮಳೆ ಸುರಿಯುವ ಹಾಗಾಗಲಿ. ಅಧಿಕಾರದ ಕಾಲಿಗೆ ಸಿಕ್ಕಿ ನಡುತ್ತಾ ಇರುವ ಈ ನಿನ್ನ ಪುಟ್ಟ ಕನ್ನೆಗಳು ಮತ್ತೆ ಸಂತೋಷದಿಂದ ಕುಣಿದಾಡುವ ಹಾಗಾಗಲಿ ತಾಯಿ, ಮತ್ತೆ ಸಂತೋಷದಿಂದ ಕುಣಿದಾಡುವ ಹಾಗಾಗಲಿ. ಮನುಷ್ಯನನ್ನು ಪ್ರೀತಿಸುವ ದಿನಗಳು ಮತ್ತೆ ಬರಲೇಬೇಕು ತಾಯಿ, ಮತ್ತೆ ಬರಲೇಬೇಕು. ಹೋಗ್ಬೇಡ ಸಿದ್ದಿಗೂ. ಅದಕ್ಕಾಗಿ ನನ್ನಂತರು ಬಲಿಯಾದ್ರೂ ಪರವಾಗಿಲ್ಲ, ಈಗ ಅರ್ಪಿಸಿಕ ನನ್ನನ್ನು, ಅರ್ಪಿಸಿಕ ಈ ಹರಿಕೆಯ ಕುರಿಯನ್ನು, ಅರ್ಪಿಸಿಕ. ಈ ವ್ಯವಸ್ಥೆಯಲ್ಲಿ ಹರಕೆಯ ಕುರಿಗಳು ನಾವು, ಈ ವ್ಯವಸ್ಥೆಯಲ್ಲಿ ಹರಕೆಯ ಕುರಿಗಳು ನಾವು. ಆಳುವ ಅಧಿಕಾರದ ಬಲಿಪಶುಗಳು ನಾವು. ಶ್ರೀ ಸಾಮಾನ್ಯರ ಬದುಕು ಬಲಿಯಾದ ಹರಕೆಯ ಕುರಿಯು. ಶ್ರೀ ಸಾಮಾನ್ಯರ ಬದುಕು ಬಲಿಯಾದ ಹರಕೆಯ ಕುರಿಯು, ಕುರಿಯು, ಕುರಿಯು. ಇನ್ನು 5 ನಿಮಿಷದಲ್ಲಿ ಎಲ್ಲವೂ ಮುಗಿತದೆ. ದಯವಿಟ್ಟು ಸಹಕರಿಸಿ. ಹಲೋ, ನನ್ನ ಹೆಸರು ಜಗದೀಶ್ ಅಂತ. ಹಲೋ, ನನ್ನ ಹೆಸರು ಸುರೇಶ್ ಕಾವಾರ್ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವಳಿ. ಎಲ್ಲರಿಗೂ ನಮಸ್ಕಾರ, ನಾನು ಸಮೀರ್ ಸುಬೇದಾರ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರಪ್ಪ ಎಚ್ ದೊಡ್ಡಮನಿ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ BS ಅಂತ. ನಾನು SP ಹರಿಕೃಷ್ಣ ಅಂತ. ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಅಂಗಡಿ ಹಿರೋಳಿ ಅಂತ. ಸತತವಾಗಿ 4 ದಿನಗಳ ಕಾಲ ತಾವೆಲ್ಲ ರಂಗಾಸ್ತ್ರ ಆಗಮಿಸಿ ಈ ರಂಗೋತ್ಸವವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಕಪಿಲ್ ದೇವ್ ಸಿ ಚಕ್ರವರ್ತಿ. ಈಗ ಯೋಜನೆ ಸೋಮಶೇಖರ್ ಕುಡಳಿಕರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಿನ್ನೆಲೆ ಗಾಯನ ಅಂಬಿಕಾ ಬಿ ಹಳ್ಳಿ ಹಾಗೂ ಗಂಗಣ್ಣ BC. ವಾದ್ಯ ಸಾಂಗೀತ್ಯ ಕಲ್ಮೇಶ್ ದೇಸಾಯಿ. ಕೊಳಲು ವಾದನ ಪ್ರಶಾಂತ್. ಬೆಳಕಿನ ವಿನ್ಯಾಸ ನಿರ್ವಹಣೆ ವಿಶ್ವರಾಜ್ ಪಾಟೀಲ್. ನಿರ್ದೇಶನ ಮತ್ತು ವಿನ್ಯಾಸ ಶಾಂತಲಿಂಗಯ್ಯ S ಮಠಪತಿ ಅವರು. ನಮ್ಮ ಈ ಒಂದು ಸುಂದರವಾದ ರಂಗ ಸಜ್ಜಿಕೆ ಮಾಡಿಕೊಟ್ಟಂತ ರಾಜು SK ಅವರಿಗೆ ಕೃತಜ್ಞತೆ ಹೇಳೋದನ್ನು ಮರ್ತಿದೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಕಾಸ್ಟ್ಯೂಮ್ ಡಿಸೈನ್ ಆಗಿ ವಿಜಯಲಕ್ಷ್ಮಿ ದೊಡ್ಡಮನಿ ಹಾಗೂ ಪ್ರಸಾದನ ಆಗಿ ಗಂಗೋತ್ರಿ ಮಠಪತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಈಗ ವಿಡಿಯೋಗ್ರಾಫರ್ ಮಾಡಿದಂಥ ರಾಜು ಅಷ್ಟಿಗೆ ಅವರಿಗೂ ನಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ, ನಮ್ಮ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಈ 4 ದಿನಗಳು ತಮ್ಮ ಎಲ್ಲ ಕೆಲಸವನ್ನು ತಮ್ಮ ಸಮಯವನ್ನು ತಾವು ತೆಗೆದು ಈ ನಾಟಕವನ್ನು ನೋಡಲು ಬಂದು ನಮ್ಮಂಥ ಕಲಾವಿದರನ್ನ ಪ್ರೋತ್ಸಾಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.